ಸಂಪೂರ್ಣವಾಗಿ ನಮ್ಮ ಕೈಗಳನ್ನು ಜೋಡಿಸೋಣ. ನಮ್ಮನ್ನೇ ದೇವರ ಆತ್ಮನ ಕರಳಲ್ಲಿ ಸಮರ್ಪಿಸೋಣ. ನಮ್ಮ ದೇಹ, ಮನಸ್ಸು, ಆತ್ಮಗಳಲ್ಲಿ ಯಾವುದೇ ಚಂಚಲತೆಗಳು ಬರದಂತೆ ಪರಿಪೂರ್ಣವಾಗಿ ದೇವರ ಪರಿಶುದ್ಧಾತ್ಮನು ಮಾತೆ ಮರಿಯಳನ್ನು ಆವರಿಸಿಕೊಂಡಂತೆ ಪ್ರೇಷಿತರ ಮೇಲೆ ಇಳಿದು ಬಂದಂತೆ ನಮ್ಮ ದೇಹದಲ್ಲೂ ಪ್ರಾಣದಲ್ಲೂ ಆತ್ಮದಲ್ಲೂ ಪರಿಶುದ್ಧಾತ್ಮರು ಪರಿಪೂರ್ಣವಾಗಿ ಆವರಿಸಿಕೊಂಡು ಅವರ ವಾಕ್ಯವನ್ನು ಗ್ರಹಿಸಲು, ದೇವರ ವಾಕ್ಯದಲ್ಲಿರುವಂಥ ಸತ್ಯಾರ್ಥಗಳನ್ನು ಮನಗಂಡು ಅದರಂತೆ ಜೀವಿಸಲು ಪರಿಶುದ್ಧಾತ್ಮ ನಮಗೆ ನೆರವು ನೀಡುವಂತೆ ಈ ಸಾಲನ್ನು ನಾವು ಹಾಡೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ನಮ್ಮ ಆತ್ಮಿಕವಾದ ಬದುಕಾಗಿರ್ಬೋದು ಅಥವಾ ಲೌಕಿಕವಾದ ಬದುಕಿನಲ್ಲಾಗಿರ್ಬೋದು, ಎಷ್ಟೇ ದುಡಿದರೂ ಎಷ್ಟೇ ಪ್ರಾರ್ಥಿಸಿದರೂ ಒಂದು ರೀತಿಯಾದ ನಿರಾಸೆ, ನಿರುತ್ಸಾಹ, ಬೇಸರ ಯಾಕೆ ನಮ್ಮ ಜೀವನದಲ್ಲಿ ಬರ್ತಾ ಇದೆ? ರಾತ್ರಿಯೆಲ್ಲ ದುಡಿದ್ರು ಪ್ರೇಷಿತರು, ಅವರು ನಿರಾಶೆಯಿಂದ ದಡದಲ್ಲಿದ್ದರು. ಹಾಗಾಗಿ ಲೂಕ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ನೋಡ್ತೇವೆ. ಲೂಕ 5 1-11 ವಾಕ್ಯಗಳಲ್ಲಿದೆ, ಆದರೆ 5ನೇ ವಾಕ್ಯ ಓದ್ತೇನೆ. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ದುಡಿದಿದ್ದೇವೆ, ಏನೂ ಸಿಗಲಿಲ್ಲ, ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಬಲೆ ಹಾಕುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಪ್ರೇಷಿತರು ಇಡೀ ರಾತ್ರಿ ಬಲೆ ಬೀಸಿ ಮೀನಿಗಾಗಿ ಬೇಟೆಯಾಡಿ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಏನೂ ಸಿಗದೆ ನಿರುತ್ಸಾಹದಿಂದ ಬಲೆಗಳನ್ನು ತೊಳೆಯುತ್ತಾ ದಡದಲ್ಲಿ ಕುಳಿತಿದ್ದರು. ಯೇಸು ಸ್ವಾಮಿ ಗೆನೆಸರೆತ್ ಸರೋವರದ ತೀರದಲ್ಲಿ ನಿಂತಿರುವಾಗ ಜನರು ನೂಕು ನುಗ್ಗಲಾಗಿ ಯೇಸುವನ್ನು ಒತ್ತರಿಸ್ತಾ ಇದ್ರು. ಯಾಕೆ? ಮೊದಲನೇ ವಿಷಯ ಗಮನಿಸಿ, ಗಮನಿಸಿ. ಪ್ರೈಸ್ ದಿ ಲಾರ್ಡ್. 2 ಸನ್ನಿವೇಶಗಳನ್ನು ಕಾಣ್ತೇವೆ. ಯೇಸು ಸ್ವಾಮಿ ಗೆನೆಸರೆತ್ ಸರೋವರದ ತೀರದ ಬಳಿ ನಿಂತಿರುವಾಗ ಜನಸಮೂಹ ಒತ್ತರಿಸ್ತಾ ಇತ್ತು, ನೂಕು ನುಗ್ಗಲಾಗಿ ಒತ್ತರಿಸ್ತಾ ಇತ್ತು. ಯಾಕೆಂದರೆ ಅವರ ವಾಕ್ಯವನ್ನು ಕೇಳಲು, ಮೊದಲನೇದಾಗಿ. ಎರಡನೇದಾಗಿ, ಅದೇ ಗೆನೆಸರೆತ್ ಸರೋವರದ ತೀರದ ಬಳಿ ಅಲ್ಲಿ ದಡದಲ್ಲಿ ತಮ್ಮ ದೋಣಿಗಳನ್ನು ನಿಲ್ಲಿಸಿ ಬಲೆಗಳನ್ನು ತೊಳಿತಾ ಇದ್ರು ಬೇಸರದಿಂದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಒಂದು ಗುಂಪು ದೇವರ ವಾಕ್ಯವನ್ನು ಕೇಳಲು ಒತ್ತರಿಸುತ್ತಿದೆ, ಯೇಸುವನ್ನು ಒತ್ತರಿಸ್ತಾ ಇದ್ದಾರೆ. ಆದರೆ ಇನ್ನೊಂದು ಗುಂಪು ಇಡೀ ರಾತ್ರಿ ದುಡಿದು ಬಲೆ ಬೀಸಿ ಪ್ರಯತ್ನ ಮಾಡಿ ಏನು ಸಿಗದೆ ನಿರಾಶೆಯಿಂದ ದಡದಲ್ಲಿ ಬಂದು ಬಲೆಗಳನ್ನು ತೊಳಿತಾ ಇದ್ರು. ಪ್ರಿಯರೇ, ಈಗ ಏನು ಸಿಗದಿದ್ದರೆ ಬಲೆ ಯಾಕೆ ತೊಳಿಬೇಕು? ಮೀನು ಹಿಡಿಯೋರನ್ನ ಕೇಳಿ. ಬಲೆ ಬೀಸಿದ ಮೇಲೆ ಮೀನು ಸಿಕ್ಕಿದ್ರು ಸಿಗದಿದ್ರು ಬಲೆ ತೊಳಿತಾರೆ. ಯಾಕೆ? ಮೀನು ಸಿಗದಿದ್ರು ಕಸ ಕಡ್ಡಿ ಆದರೂ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗಾಗಿ ಇವತ್ತು ಪೇತ್ರನ ಬದುಕಿನಲ್ಲಿ ಸಿಕ್ಕಿದ್ದೇನು? ಕಸ ಕಡ್ಡಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಈ ಯೇಸುವಿನ ಕಣ್ಣು, ಯೇಸುವಿನ ಮನಸ್ಸು ಜನ ಒತ್ತರಿಸ್ತಾ ಇದ್ದಾರೆ. ಒಂದು ಕಡೆ ಜನ ಒತ್ತರಿಸ್ತಾ ಇದ್ದಾರೆ, ನೂಕು ನುಗ್ಗಲಾಗಿ ಅವರ ಯೇಸುವಿನ ವಾಕ್ಯವನ್ನು ಕೇಳಲು ಒತ್ತರಿಸ್ತಾ ಇದ್ದಾರೆ. ಅವರ ಕಡೆ ಯೇಸುವಿನ ಮನಸ್ಸು ಹೋಗಲಿಲ್ಲ. ಪ್ರೇರೆ, ಯೇಸುವಿನ ಮನಸ್ಸು ಯಾರ ಕಡೆ ಹೋಗ್ತಾ ಇದೆ? ಇಡೀ ರಾತ್ರಿ ಬಲೆ ಬೀಸಿ ಏನು ಸಿಗದೆ ನಿರುತ್ಸಾಹದಿಂದ, ಬೇಸರದಿಂದ, ಒಂದು ಜಿಗುಪ್ಸೆಯಿಂದ ದಡದಲ್ಲಿ ಕುಳಿತು ಬಲೆಗಳನ್ನು ತೊಳಿತಾ ಇದ್ದ ಪೇತ್ರನ ಮೇಲೆ ಅವರ ದೃಷ್ಟಿ ಬೀಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, 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 ಹಲ್ಲೆಲೂಯ. ಇವರೇನು ಮಾಡ್ತಾ ಇದ್ರು? ಮೀನಂತೂ ಸಿಗಲಿಲ್ಲ, ಆ ಬಲೆಗಳನ್ನು ಶುದ್ಧ ಮಾಡ್ತಾರೆ, ಅದರಲ್ಲಿದ್ದಂಥ ಕಸ ಕಡ್ಡಿ. ಇವತ್ತು ನಮ್ಮ ಬದುಕಿನಲ್ಲಿ ಅದೇ. ಇವತ್ತು ನಮ್ಮ ಲೌಕಿಕವಾದ ಬದುಕಾಗಲಿ, ಆತ್ಮಿಕವಾದ ಬದುಕಿನಲ್ಲಿ ಯಾಕೆ ನಿಜವಾದ ಫಲವನ್ನು ಪಡೆಯೋಕ್ಕಾಗ್ತಾ ಇಲ್ಲ? ನಿಜವಾದ ಶ್ರಮಕ್ಕೆ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ. ಕಾರಣ ಪೇತ್ರನು ಬಲೆ ಬೀಸುವಾಗ
ಪೇತ್ರನು ಸಮುದ್ರದ ಆಳದಲ್ಲಿ ಹೋಗಿ ಬಲೆ ಬೀಸುವಾಗ ಯೇಸು ಜೊತೆಯಲ್ಲಿ ಇರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕೂಡ ಪ್ರಿಯರೇ, ಮನುಷ್ಯ ಅತ್ಯಧಿಕವಾಗಿ ಪರಿತಪಿಸುವುದು ಲೋಕ ಸಂಬಂಧಗಳಿಗಾಗಿ, ಲೋಕದ ವ್ಯಾಮೋಹಗಳಿಗಾಗಿ, ಲೋಕದ ಐಶ್ವರ್ಯಕ್ಕಾಗಿ, ಲೋಕದ ಸಂಪತ್ತಿಗಾಗಿ, ಲೋಕದ ಸುಖಕ್ಕಾಗಿ. ಕಡೆಯದಾಗಿ ಈ ಲೋಕದಲ್ಲಿ ಈ ಜೀವನದ ಯಾತ್ರೆ ಅಂತಿಮವಾಗಿ ಮುಗಿದ್ರೆ ತಗೊಂಡೋಗಿ ಹಾಕೋದು ಮಣ್ಣಲ್ಲೇ. ಗಳಿಸಿದ್ದೆಲ್ಲ ಇಲ್ಲೇ, ಏನು ತಗೊಂಡೋಗಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಇಡೀ ಪ್ರಪಂಚವನ್ನು ಗೆದ್ದು ನಿನ್ನ ಆತ್ಮವನ್ನು ನಷ್ಟಪಡಿಸ್ಕೊಂಡ್ರೆ ನಿನಗೆ ಬರುವ ಲಾಭ ಏನು? ಇದನ್ನೇ ಅಲೆಕ್ಸಾಂಡರ್ ಹೇಳಿದ್ದು. ನನ್ನ ಮರಣದ ನಂತರ ನನ್ನ ಎರಡು ಕೈಗಳನ್ನು ಆಚೆ ಇಡಿ, ಅತಿ ಶ್ರೇಷ್ಠವಾದ ನಿಪುಣತೆ, ವೈದ್ಯಕೀಯಲ್ಲಿ ನಿಪುಣತೆಯನ್ನು ಪಡೆದಂಥ ವೈದ್ಯರು ನನ್ನ ಪಕ್ಕದಲ್ಲಿಡಿ. ಯಾಕಂದರೆ ಈ ಲೋಕದ ಸಂಪತ್ತು, ಈ ಲೋಕದ ಜ್ಞಾನ ನನ್ನನ್ನು ಕಾಪಾಡಲಿಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಜನರು ನೂಕುನುಗ್ಗಲಾಗಿ ಯೇಸುವಿನ ವಾಕ್ಯವನ್ನು ಕೇಳಲು ಯೇಸುವನ್ನು ಒತ್ತರಿಸುತ್ತಿದ್ದರೆ ಯೇಸುವಿನ ಮನಸ್ಸು, ಯೇಸುವಿನ ದೃಷ್ಟಿ ಪೇತ್ರನ ಮೇಲೆ ಹೋಯಿತು. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಯಾಕಂದರೆ ಪ್ರಿಯರೇ, ಯೇಸು ಕ್ರಿಸ್ತರು ಯಾವಾಗ ಯಾವ ರೀತಿ ಒಬ್ಬ ಮನುಷ್ಯನನ್ನು ಕರೀತಾರೋ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಹೇಗೆ ಗೊತ್ತಿಲ್ಲ, ನಿಮ್ಮನ್ನು ಕರೀತಾರೆ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಯಾಕಂದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಗೆನೆಸರತ್ ಸರೋವರ ಇದೆಯಲ್ಲ, ಈ ಪೇತ್ರನಿಗೆ ಸುಪರಿಚಿತವಾದ ಸ್ಥಳ. ಈ ಮೀನು ಹಿಡಿಯೋರಿಗೆ ಈ ಒಂದು ಮೀನಿನ ಅಂತಂದರೆ ಏನು ಹೇಳ್ತಾರೆ, ಈ ಮೀನುಗಾರಿಕೆ ಮಾಡೋರನ್ನ ಕೇಳಿ ನೋಡಿ, ಯಾವ ಭಾಗದಲ್ಲಿ, ಯಾವ ಮೂಲೆಯಲ್ಲಿ, ಯಾವ ಜಾತಿ ಮೀನು, ಎಷ್ಟು ದಿನಕ್ಕೆ ಎಷ್ಟು ಗಾತ್ರ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಈ ಸಮಯದಲ್ಲಿ ನೀನು ಬಲೆ ಬೀಸಿದ್ರೆ ಮೀನು ಸಿಗಲ್ಲ, ಈ ಸಮಯದಲ್ಲೇ ಬಲೆ ಬೀಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಇಷ್ಟೆಲ್ಲ ಅರಿವು ಜ್ಞಾನ ಇರುವಂಥ ಪೇತ್ರ ಸೋತು ಹೋದ. ಕೂಡಿಸಿಕೊಂಡದ್ದು ಕಸ ಕಡ್ಡಿ. ಅದಕ್ಕಾಗಿ ತನ್ನ ಬಲೆಗಳನ್ನು ನಿರಾಸೆಯಿಂದ ತೊಳಿತಾ ಇದ್ದಾನೆ. ಇವತ್ತು ನಮ್ಮ ಬದುಕಿನಲ್ಲಿ ನಾವು ಕೂಡಿಸಿಕೊಳ್ಳುತ್ತಿರೋದು ದುಃಖ, ನೋವು, ವ್ಯಸನ, ನಿರುತ್ಸಾಹ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಲ, ಕಣ್ಣೀರು, ಈ ರೀತಿಯಾದಂಥದ್ದನ್ನೇ ಕೂಡಿಸ್ಕೊಳ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನನ್ನ ಆತ್ಮೀಯ ಸಹೋದರ ಸಹೋದರಿ, ದೇವರು ನಿನ್ನನ್ನು ಕರೆದಿರುವ ಉದ್ದೇಶ ಏನು? ವಾಟ್ ಇಸ್ ದ ಪರ್ಪಸ್? ದೇವರು ನಿನ್ನನ್ನು ಕರೆದ ಉದ್ದೇಶ ಏನು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಏನು ಮಾಡ್ತಾರೆ, ಪೇತ್ರನ ಕಡೆಗೆ ನೋಡುವಾಗ ನೋಡಿ, 2ನೇ ವಾಕ್ಯ ಓದೋಣ. ಆಗ ದಡದ ಮೇಲಿದ್ದ 2 ದೋಣಿಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ಬೆಸ್ತರು ದೋಣಿಗಳನ್ನು ಅಲ್ಲೇ ಬಿಟ್ಟು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಒಂದು ಸಿಮೋನನದು. ಯೇಸು ಆ ದೋಣಿಯನ್ನು ದಡದಿಂದ ಸ್ವಲ್ಪ ದೂರ ತಳ್ಳಲು ಹೇಳಿ ಅದರಲ್ಲೇ ಕುಳಿತುಕೊಂಡು ತಮ್ಮ ಬೋಧನೆ ಮಾಡಿದರು, ತಮ್ಮ ಬೋಧನೆಯನ್ನು ಮುಂದುವರಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಆ ದಡದಲ್ಲಿದ್ದಂತಹ ಆ ದಡದಲ್ಲಿದ್ದಂತಹ ದೋಣಿಗಳು, 2 ದೋಣಿಗಳಲ್ಲಿ ಒಂದು ದೋಣಿ ಸಿಮೋನನದು. ಈಗ ಯೇಸು ಏನು ಮಾಡ್ತಾರೆ, ಸಿಮೋನನ ದೋಣಿಯಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾರೆ, ಸ್ವಲ್ಪ ದಡದಿಂದ ನೀರಿನೊಳಗಡೆ ದೋಣಿಯನ್ನು ತಳ್ಳಲು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದರ ಸೂಚನೆ ಏನು? ಇದರ ಸಂಕೇತವೇನು? ಇದರ ಅರ್ಥವೇನು? ನಿನಗೂ ದೇವರಿಗೂ ಒಂದು ಎಲ್ಲ ಇದೆ. ಪ್ರೈಸ್ ದಿ ಲಾರ್ಡ್. ಒಂದು ಬೇರ್ಪಾಡಿದೆ, ಒಂದು ಬೇರ್ಪಡುವಿಕೆ ಇದೆ. ಯಾಕಂದರೆ ಪೇತ್ರ ನಿಂತಿರುವುದು ನೆಲದ ಮೇಲೆ, ಯೇಸು ಕ್ರಿಸ್ತರು ನಿಂತಿರುವುದು ನೀರಿನ ಮೇಲಿರುವ ಹಡಗಿನಲ್ಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರ ಬದುಕುತ್ತಿರುವುದು ಲೋಕದ ಬದುಕು. ಯಾಕಂದರೆ ಪೇತ್ರ ನಿಂತಿದ್ದು ಮಣ್ಣಿನ ಮೇಲೆ, ಭೂಮಿ ಮೇಲೆ. ಯೇಸು ಕ್ರಿಸ್ತರು
ನೀರಿನ ಮೇಲೆ ಹಡಗಿನ ಮೇಲೆ ನಿಂತಿದ್ರು. ಇಡೀ ಸಕಲ ಸಮಸ್ತವನ್ನ ಲೋಕವನ್ನ ಸಕಲವನ್ನ ಸೃಷ್ಟಿಸಿದ ದೇವರಾದ ಯೇಸು ಹಡಗಿನ ಮೇಲೆ ನಿಂತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ಸಮುದ್ರದ ಮೇಲೆ ಇರುವಂಥ ಹಡಗು ಅಥವಾ ಈ ನದಿಗಳ ಮೇಲೆ ಇರುವಂಥ ಹಡಗು ಸ್ಥಿರವಾಗಿರೋದಿಲ್ಲ, ಒಂದು ವೇವ್ಸ್ ಇರ್ತದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಆ ಏರಿಳಿತಗಳಲ್ಲೂ ಕೂಡ ನಿನ್ನನ್ನು ಸ್ಥಿರಪಡಿಸಲು ದೇವರು ಶಕ್ತರೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಪ್ರಿಯ ಸಹೋದರ ಸಹೋದರಿ ಪೇತ್ರನ ದೋಣಿಯಲ್ಲಿ ಯೇಸು ಕ್ರಿಸ್ತರು ಹತ್ತಿಕೊಂಡು ಆ ದೋಣಿಯನ್ನು ಸ್ವಲ್ಪ ನೀರಲ್ಲಿ ತಳ್ಳಕ್ಕೆ ಹೇಳಿ ಅದೇ ದೋಣಿಯಲ್ಲಿ ಕುಳಿತು ಬೋಧಿಸ್ತಾರೆ, ಜೀವದ ವಾಕ್ಯವನ್ನು ಬೋಧಿಸ್ತಾರೆ. ಹಲ್ಲೆಲೂಯಾ. ಅವರು ಮಾತನಾಡುತ್ತಾರೆ, ಯೇಸು ಮಾತನಾಡುವಾಗ ಈ ಮಾತುಗಳೆಲ್ಲವನ್ನ, ಯೇಸುವಿನ ಮಾತುಗಳೆಲ್ಲವನ್ನ ಪೇತ್ರನು ಕೇಳಿಸ್ಕೊಳ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿ, ನಿರುತ್ಸಾಹದಲ್ಲಿದ್ದಂತಹ ಪೇತ್ರ ಯೇಸುವಿನ ವಾಕ್ಯವನ್ನು ಕೇಳಲು ನುಗ್ಗಲಾಗಿ ಒತ್ತರಿಸುತ್ತಿದ್ದಂಥ ಜನ ಆ ದಡದಲ್ಲಿ ನಿಂತಿದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಆಗಲೇ ಹೇಳಿದೆ, ಯೇಸುವಿನ ಮನಸ್ಸು ಪೇತ್ರನ ಕಡೆಗೆ ಹೋಯಿತು. ಯೇಸುವಿನ ವಾಕ್ಯವನ್ನು ಕೇಳಲು ನುಗ್ಗಲಾಗಿ ಒತ್ತರಿಸಿದ್ದವರನ್ನು ಬಿಟ್ಟು ಪೇತ್ರನ ಕಡೆ ಬಂದಿತ್ತು. ಆದರೆ ಯೇಸು ಪಕ್ಷಪಾತಿಯಲ್ಲ ಅಂತ ಇದರಲ್ಲಿ ಗೊತ್ತಾಗ್ತದೆ. ದಡದಲ್ಲಿ ಯೇಸುವಿನ ಹಿಂಬಾಲಿಸುತ್ತಿದ್ದ, ಅವರ ವಾಕ್ಯವನ್ನು ಕೇಳಲು ಹಂಬಲಿಸುತ್ತಿದ್ದವರು ಇದ್ದರು, ಪೇತ್ರನೂ ಇದ್ದ. ಇಬ್ಬರು ಯೇಸುವಿನ ವಾಕ್ಯವನ್ನು ಕೇಳಿದರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾವಾಗ ಯೇಸುವಿನ ವಾಕ್ಯವನ್ನು ಅವನು ಕೇಳಲು ಪ್ರಾರಂಭಿಸ್ತಾರೋ, ಯೇಸು ಯಾವಾಗ ಪೇತ್ರನ ದೋಣಿಯಲ್ಲಿ ಹತ್ತುಕೊಂಡು ನೀರಿನಲ್ಲಿ ಸ್ವಲ್ಪ ದೂರ ತಳ್ಳಕ್ಕೆ ಹೇಳಿ ಕುಳಿತುಕೊಂಡು ಮಾತನಾಡ್ತಾರೆ, ಯೇಸು ಮಾತನಾಡಲು ಪ್ರಾರಂಭಿಸಿದಾಗ ಪೇತ್ರನು ಆಲಿಸಿದ. ಯಾವಾಗ ಪೇತ್ರನು ಕೇಳಿಸಿಕೊಂಡನೋ ಆಗ ಯೇಸು ಕ್ರಿಸ್ತನಲ್ಲಿರುವಂತಹ ಅಗಾಧವಾದ ದೈವಿಕತೆಯನ್ನ ಪೇತ್ರನು ಮನಗಂಡು ಯೇಸುವಲ್ಲಿ ವಿಶ್ವಾಸ ಇಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಪೇತ್ರ ಯೇಸುವನ್ನು ಆಲಿಸಿದರೋ ಆಗ ಪೇತ್ರನಲ್ಲಿ ಅಗಾಧವಾದ ಯೇಸುವಿನ ದೈವಿಕತೆಯನ್ನ, ದೈವಿಕ ಗುಣವನ್ನ, ಯೇಸು ಯಾರೆಂಬುದನ್ನು ಅರಿತುಕೊಂಡ. ಯೇಸುನಲ್ಲಿ ವಿಶ್ವಾಸ ಇಟ್ಟ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜನಾತ್ಮೀಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತರು ಧರ್ಮಶಾಸ್ತ್ರಿಗಳಂತೆ ಫರಿಸಾಯರಂತೆ ಬೋಧಿಸ್ತಿರ್ಲಿಲ್ಲ. ಅಥಾರಿಟಿ, ಅಧಿಕಾರದಿಂದ ಬೋಧಿಸ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಅನೇಕರು ಕೇಳ್ತಾರಲ್ವ ಯೇಸುವನ್ನ, ಫರಿಸಾಯರು, ಈ ಯಹೂದ್ಯರು ಫರಿಸಾಯರು ಕೇಳ್ತಾರೆ, ಈ ಮನುಷ್ಯ ಅಧಿಕಾರವಾಗಿ ಮಾತನಾಡ್ತಾನೆ, ಅಧಿಕಾರವಾಗಿ ಬೋಧಿಸ್ತಾ ಇದ್ದಾನೆ, ಈ ಅಧಿಕಾರ ಎಲ್ಲಿಂದ ಬಂತು? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಧನಾತ್ಮೀಯ ಸಹೋದರ ಸಹೋದರಿ, ನೋಡಿ, ಎಲ್ಲ ಪ್ರಬೋಧಕರು, ಎಲ್ಲ ಗುರುಗಳು ನಿಂತ್ಕೊಂಡೇ ಬೋಧನೆ ಮಾಡೋದು. ನನ್ನ ಯೇಸು ಕುಳಿತುಕೊಂಡು ಬೋಧನೆ ಮಾಡಿದ್ದಾರೆ. ನೀವು ಅನೇಕ ಕಡೆಗಳಲ್ಲಿ ಬೈಬಲ್ ತಿರುಗಿಸಿ ಯೇಸು ಕುಳಿತುಕೊಂಡು ಬೋಧಿಸಿದ್ರು. ಜೆರುಸಲೇಮಿನ ದೇವಾಲಯದಲ್ಲಾಗಲಿ ಈ ಪೇತ್ರನ ದೋಣಿಯಲ್ಲಿ ಹತ್ತುಕೊಂಡು ಕುಳಿತುಕೊಂಡು ಬೋಧಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನ್ಯಾಯಾಧಿಪತಿ ಎಲ್ಲಿ ಕೂತ್ಕೊಳ್ತಾರೆ? ಅಧಿಕಾರಿ ಎಲ್ಲಿ ಕೂತ್ಕೊಳ್ತಾರೆ? ಸಿಂಹಾಸನದಲ್ಲಿ. ಸ್ವರ್ಗ ಭೂಮಿಗಳ ಒಡೆಯನಾದ ಅಧಿಪತಿಯಾದ ನನ್ನ ಯೇಸು ಆ ಸಿಂಹಾಸನದಲ್ಲಿ ಕುಳಿತು ಮಾತನಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದ್ದೀರಾ? ನಿದ್ದೆ ಬರ್ತದಾ? ಬೋರ್ ಹೊಡಿತದ? ಬೇಜಾರಾಗ್ತದ? ಏನಾಗ್ತದೆ? ಸಂತೋಷ ಆಗ್ತದ? ಪ್ರೈಸ್ ದಿ ಲಾರ್ಡ್. ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಯೇಸುವಿಗೆ ಸ್ತೋತ್ರ ಕೊಡೋಣ. ಹಲ್ಲೆಲೂಯಾ. ಸ್ತುತಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿಸೋಣ ಪ್ರೇರೆ. ಸ್ತುತಿ ಮಾಡಿ. ಇದು ನಿಮ್ಮ ಸಮಯ, ನಿಮ್ಮ ಟೈಮ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆತ್ಮಿಕ ಸಹೋದರ ಸಹೋದರಿ, ನಾವು ದೇವರ ವಾಕ್ಯವನ್ನು ಆಲಿಸುವಾಗ ಏನೋ ಕೇಳಿಸ್ಕೊಳ್ಬೇಕಂತ ನೀವು ಕೇಳಿಸ್ಕೊಂಡ್ರೆ ಏನೂ ಅರ್ಥ ಆಗಲ್ಲ.
ಏನು ಗ್ರಹಿಕೆ ಮಾಡೋಕ್ಕಾಗಲ್ಲ. ದೇಹ ಮಾತ್ರ ಇಲ್ಲಿ ಇರ್ತದೆ, ಮನಸ್ಸಿನೆಲ್ಲೋ ಮರದ ಮೇಲೆ ಇರ್ತದೆ. ಆಗೇನಾಗತ್ತೆ? ಎಲ್ಲೋಗಿದ್ದೆ ಅಕ್ಕ, ನಿನ್ನ ಹೆಸರು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ. ಜೋಸ್ಮನ ನಮ್ಮ ಇವ್ರು ಬಂದಿಲ್ಲ, ನಮ್ಮ ಅಕ್ಕನವ್ರು ಬಂದಿಲ್ಲ. ಗುಲಾಬಿ ಕೇಳ್ತದೆ, ಯಾರು ಪೈಂಟ್ವಿ? ಜೋಸ್ಮಿನ್. ಜಪಾನಿಗೆ ಪೈಂಟ್ಲಿ. ಎಲ್ಲೋಗಿದ್ದಮ್ಮ? ಜೋಸ್ಮಿನ್ ಪ್ರೇಯರ್ಗೆ ಹೋಗಿದ್ದೆ. ಪ್ರೈಸ್ ಲಾರ್ಡ್. ಅಕ್ಕ ನನಗೆ ತುಂಬ ಪ್ರೀತಿ ಇರೋದ್ರಿಂದ ಆ ಒಂದು ಸಲಿಗೆಯಲ್ಲಿ ಹೇಳ್ತಾ ಇದ್ದೀನಿ, ಬೇರೆಯವ್ರದ್ದು ಪಾಪ ಮಾಡ್ಕೊಳ್ತಾರೆ. ಪ್ರೈಸ್ ಲಾರ್ಡ್. ಜೋಸ್ಮಿನ್ ಅಕ್ಕ ಪ್ರಾರ್ಥನೆಗೆ ಬಂದಿದ್ದು ಸತ್ಯ, ಪ್ರಾರ್ಥನೆ ಮಾಡಿದ್ದು ಸತ್ಯ, ದೇವ್ರ ವಾಕ್ಯ ಕೇಳಿದ್ದು ಸತ್ಯ. ಕೇಳಿಸ್ಕೊಳ್ತದೆ ಅಂದರೆ ಶರೀರದ ಕಿವಿಗಳು ಕೇಳಿಸ್ಕೊಳ್ತದೆ, ಮನಸ್ಸೆಲ್ಲೋ ಮರದ ಮೇಲೆ ಐತೆ. ಹಾಗಾಗಿ ಏನಾಗತ್ತೆ, ಶರೀರ ಬರೀ ಲೌಕಿಕವಾದುದನ್ನು ಗ್ರಹಿಸ್ತಾ ಇರ್ತದೆ. ಆತ್ಮೀಕ ಮಂಡಳಗಳಲ್ಲಿರುವ ಸತ್ಯವನ್ನು ಗ್ರಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಪ್ರೇರೆ. ಪೇತ್ರ ಯೇಸುವಿನ ವಾಕ್ಯವನ್ನು ಕೇಳುವಾಗ ಯೇಸುವಿನಲ್ಲಿರುವ ದೈವಿಕವಾದ ಸತ್ಯಗಳನ್ನು, ದೈವಿಕತೆಯನ್ನು ಪೇತ್ರ ಅರ್ಥ ಮಾಡಿಕೊಂಡ. ಕ್ರೈಸ್ತಲಾಟ ಆ ಯೇಸುವನ್ನು ಆ ವಚನದ ಮುಖಾಂತರ ಅನುಭವಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡಿ ಹಾಗೆ ಹೇಳ್ತಾರೆ, ಬೋಧನೆ ಮುಗಿದಿದ್ದೆ. ಯೇಸು ಬೋಧನೆ ಮುಗಿದಿದ್ದೆ ಹೇಳ್ತಾರೆ, ಸಮುದ್ರದ ಆಳಕ್ಕೆ ದೋಣಿಯನ್ನು ನಡೆಸೋ, ಬಲೆ ಬೀಸೋಣ, ಮೀನು ಹಿಡಿಯೋಣ. ಏನು ಮಾಡೋಣ? ಮೀನು ಹಿಡಿಯೋಣ. ಏನು ಹಿಡಿಯೋಣ? ಪ್ರೈಸ್ ಲಾರ್ಡ್. ಆಗ ಪೇತ್ರ ಏನು ಉತ್ತರ ಕೊಡ್ತಾನೆ? ನಾನು ಪ್ರಾರಂಭದಲ್ಲಿ ಓದಿದೆ. ಅದಕ್ಕೆ ಸಿಮೋನನು ಗುರುವೇ, ನಾವು ರಾತ್ರಿ ಎಲ್ಲ ದುಡಿದಿದ್ದೇವೆ, ನಾವು ಫಿಶಿಯಾಲಜಿಲಿ ಡಬಲ್ ಡಿಗ್ರಿ ಮಾಡಿದ್ದೀವಿ. ಅದಕ್ಕೆ ನಾನು ಹೇಳಿದ್ದು, ಮೀನುಗಾರರಿಗೆ ಯಾವ ಮೂಲೆಯಲ್ಲಿ, ಯಾವ ಜಾಗದಲ್ಲಿ, ಯಾವ ಜಾತಿ, ಯಾವ ಕ್ವಾಲಿಟಿ, ಯಾವ ಸೈಜು, ಯಾವಾಗ ಬಲೆ ಬೀಸಿದ್ರೆ ಎಲ್ಲಿ ಮೀನು ಸಿಗತ್ತಂತ ಚೆನ್ನಾಗಿ ಗೊತ್ತು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾಕಂದರೆ ಪೇತ್ರನ ಇಡೀ ಬದುಕು ನೀರಿನಲ್ಲಾಗಿತ್ತು, ಸಮುದ್ರದಲ್ಲಾಗಿತ್ತು, ಮೀನುಗಾರಿಕೆಯಲ್ಲಾಗಿತ್ತು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಪೇತ್ರ, ಸ್ವಾಮಿ ನನಗೆ ಗೊತ್ತಿಲ್ಲದಿರೋದಾ? ನಾವು ಹುಟ್ಟಿದಾಗಲಿಂದ ಮೀನು ಹಿಡಿತಾ ಇರೋರು, ನಮ್ಗೆ ಗೊತ್ತಿಲ್ವಾ? ನಾವಿಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ, ಏನು ಸಿಗಲಿಲ್ಲ, ನೀವು ಹೇಳಿದ್ರೆ ಸಿಗ್ಬಿಡ್ತದ? ಇಂತಹ ವಿತಂಡ ಮಾತುಗಳನ್ನು ಪೇತ್ರ ಮಾತನಾಡಲಿಲ್ಲ. ಆದರೆ ಪೇತ್ರ ಒಂದು ಮಾತು ಹೇಳ್ತಾನೆ, ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆ ಹಾಕ್ತಾನೆ. ಈ ಮಾತನ್ನು ಪೇತ್ರ ಹೇಳಲಿಕ್ಕೆ ಇದೇ ಕಾರಣ ಪ್ರೇರೆ. ಯೇಸುವಿನಲ್ಲಿರುವಂಥ ದೈವಿಕತೆಯನ್ನು, ಯೇಸು ಯಾರು ಎಂಬುದನ್ನು ಆತ ಮನಗಂಡ. ಅದಕ್ಕಾಗಿ ಪೇತ್ರ ಹೇಳ್ತಾನೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು. ಇವತ್ತು ಇಷ್ಟು ಜನ ದೇವರ ವಾಕ್ಯ ಕೇಳ್ತಾ ಇದ್ದಲ್ಲ, ಎಷ್ಟು ಜನ ದೇವರ ವಾಕ್ಯಕ್ಕೆ ಬೆಲೆ ಕೊಡ್ತಾ ಇದ್ದೀರಾ? ಕ್ವಶನ್ ಮಾರ್ಕ್. ಇದು ಪ್ರಶ್ನೆ. ನಮ್ಮ ಆತ್ಮಿಕವಾದ ಬದುಕಿಗೆ ಒಂದು ಪ್ರಶ್ನೆ. ಲೌಕಿಕವಾದ ಬದುಕಿನಲ್ಲಿ ದುಡಿದು ಸಂಪಾದಿಸಿದಾಗ ಏನು, ಎಷ್ಟೇ ದುಡಿದು ಸಂಪಾದಿಸಿದ್ರು ಏನು ಕೂಡ ಉಳಿಲಿ ಎಂದಾಗ ಒಂದು ಪ್ರಶ್ನೆ, ಏನಪ್ಪ ನಮ್ಮ ಬದುಕು ಅಲ್ವಾ? ಲೋಕದ ಬದುಕು. ಹಾಗಾದರೆ ಇವತ್ತು ಆತ್ಮಿಕವಾದ ಜೀವನದಲ್ಲಿ ಇಷ್ಟೆಲ್ಲ ಪ್ರಯಾಸಪಟ್ಟು ದುಡಿಯುವಾಗ ನಿಮ್ಮ ಅವಸ್ಥೆ ಏನು? ಈಗ ಪ್ರಶ್ನೆ ಹಾಕಿ, ನನ್ನ ಆತ್ಮಿಕವಾದ ಬದುಕಿನ ಅವಸ್ಥೆ ಏನು? ವಾಟ್ ಈಸ್ ಮೈ ಸ್ಪಿರಿಚುವಲ್ ಲೈಫ್? ನನ್ನ ಆತ್ಮಿಕವಾದ ಬದುಕು ಏನು? ಅವಸ್ಥೆ ಏನು? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾಕಂದರೆ ಪ್ರೀತಿಯ ಸಹೋದರ ಸಹೋದರಿ, ಇಲ್ಲಿ ನೋಡಿ, ಅಲ್ಲಿ ಪೇತ್ರ ಹೇಳ್ತಾನೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು. ಯಾಕೆ ಆ ಮಾತಿಗೆ ಬೆಲೆ ಕೊಡ್ತೀನಿ ಅಂತ ಇದ್ದಾನೆ? ಯಾಕಂದರೆ ಪೇತ್ರನಿಗೆ ಮನವರಿಕೆ ಆಯಿತು, ಯೇಸುವಿನಿಂದ ಬೇರ್ಪಟ್ಟು ನಾನೇನು ಮಾಡೋಕ್ಕಾಗಲ್ಲ. ಈ ಸತ್ಯವನ್ನು ಆತ್ಮೀಕವಾದ ಬದುಕಿನಲ್ಲಿ, ವಿಶ್ವಾಸದಲ್ಲಿ ನಡೆಯುವ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಯೋಹಾನ 15:5, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ. ಪೇತ್ರ ಈ ಸತ್ಯವನ್ನು ಅರಿತುಕೊಂಡ, ನಾನು ದೇವರಿಂದ, ಯೇಸುವಿಂದ ಬೇರ್ಪಟ್ಟು ಏನು ಮಾಡಲಿಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಈ ಸತ್ಯ ಪೇತ್ರನಿಗೆ ಗೊತ್ತಾಯಿತು? ಯಾವಾಗ ಯೇಸುವಿನ ವಾಕ್ಯ ಪೇತ್ರ ಕೇಳಿದ್ನೋ, ರೋಮ 10:17 ವಾಕ್ಯದ ಪ್ರಕಾರ ಶುಭ ಸಂದೇಶವನ್ನು ಆಲಿಸುವುದರಿಂದ, ಯೇಸುವಿನ ಮಾತುಗಳನ್ನು ಕೇಳುವುದರಿಂದ, ದೇವರ ವಾಕ್ಯಗಳನ್ನು ಆಲಿಸುವುದರಿಂದ ವಿಶ್ವಾಸ ಬಂತ. ಅವಿಶ್ವಾಸ ಅಲ್ಲ, ವಿಶ್ವಾಸ ಬಂತು. ಏನು ಬಂತು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಈ ವಿಶ್ವಾಸ ಕುಂಬಳಕಾಯ, ಸಾಸಿವೆ ಕಾಳ?
ಇವತ್ತು ಈ ವಿಶ್ವಾಸ ಕುಂಬಳಕಾಯ ಸಾಸಿವೆ ಕಾಳ, ಎಸ್, ಸಾಸಿವೆ ಕಾಳದ ಪರಿಪೂರ್ಣವಾಗಿರ್ತದೆ. ಅದು ಚಿಕ್ಕದಾಗಿದ್ರು ಅದು ಕಂಪ್ಲೀಟ್ ಆಗಿದೆ, ಪರಿಪೂರ್ಣವಾದ ವಿಶ್ವಾಸ, ಟೊಳ್ಳು ಇಲ್ಲದ ವಿಶ್ವಾಸ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಹೇಳ್ತಾರೆ, ಬೋಧನೆ ಮುಗಿದಿದೆ, ಹೇಳ್ತಾರೆ ದೋಣಿಯನ್ನು ಆಳವಾದ ನೀರು ಆಳ ಇರುವ ಸ್ಥಳಕ್ಕೆ ದೋಣಿಯನ್ನು ನಡೆಸಿ. ಇದರ ಅರ್ಥ ಏನು? ಯಾಕೆ ಯೇಸು ಈ ಮಾತನ್ನು ಹೇಳ್ತಾ ಇದ್ದಾರೆ? 2 ಕೊರಿಂಥಿ 13ನೇ ಅಧ್ಯಾಯ 5ನೇ ವಾಕ್ಯ ಓದಿ ನೋಡಿ. 5ನೇ ವಾಕ್ಯ ಓದಿ ನೋಡಿ. 2 ಕೊರಿಂಥಿ 13:5. ನಿಮ್ಮ ಜೀವನ ವಿಶ್ವಾಸದಲ್ಲಿ, ಯೇಸು ಕ್ರಿಸ್ತನಲ್ಲಿ ಆಳವಾಗಿ ಬೇರೂರಿದೆ ಅಂತ ಪರೀಕ್ಷೆ ಮಾಡಿ ನೋಡಿ. ಇವತ್ತು ನಿಮ್ಮ ಜೀವನ ಪರೀಕ್ಷೆ ಮಾಡಿ ನೋಡಿ. ಪ್ರೈಸ್ ದಿ ಲಾರ್ಡ್. ಯೇಸು ಹೇಳ್ತಾರೆ, ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿ ನಡೆಸು. ಏನದ ಅರ್ಥ? ನಿನ್ನ ಹೃದಯದ ಆಳದಲ್ಲಿ ಯೇಸುವಿನ ವಿಶ್ವಾಸ ಮಾಡು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನು ಇಲ್ಲದ ಶೂನ್ಯದ ಅವಸ್ಥೆಯಲ್ಲಿ ಯೇಸುವನ್ನು ನಂಬು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನ ವಿಶ್ವಾಸ ಆಳವಾಗಿ ಬೇರೂರಿದೆ ಎಂದು ನೀವು ಪರೀಕ್ಷೆ ಮಾಡಬೇಕು. ಯಾರು ಮಾಡಬೇಕು? ನನ್ನನ್ನು ನಾನೇ ಪರೀಕ್ಷಿಸ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹೇಗೆ ಮಾಡಬೇಕು? ಒಂದು ಕಷ್ಟ, ಒಂದು ಕಣ್ಣೀರು, ಒಂದು ರೋಗ, ಒಂದು ನಿಂದೆ, ಒಂದು ಅವಮಾನ, ಜೀವನದಲ್ಲಿ ಸೋಲುಗಳು ಬರುವಾಗ ನಿನ್ನ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು, ಅವಲೋಕಿಸ್ಕೊಳ್ಬೇಕು. ನನ್ನಲ್ಲಿ ಎಷ್ಟು ಮಾತ್ರ ವಿಶ್ವಾಸ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನೋಡಿ, ಯಾವಾಗ ಯೇಸುವಿನ ವಾಕ್ಯ ಕೇಳಿದ್ನೋ ಯೇಸುವಿನಲ್ಲಿ ಆಳವಾದ ನಂಬಿಕೆ, ವಿಶ್ವಾಸ ಬಂತು. ಪ್ರಿಯರೇ, ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಏನೋ ಕೇಳಿಸ್ಕೊಳ್ಬೇಕು, ನೋ, ಪ್ರಯೋಜನ ಇಲ್ಲ. ಏನೋ ಪ್ರೇಯರ್ಗೆ ಹೋಗ್ಬೇಕು, ಇಲ್ಲ, ಪ್ರಯೋಜನ ಇಲ್ಲ. ಏನೋ ಬಲಿಪೂಜೆ, ನೋ. ಪೂರ್ಣ ಮನಸ್ಸಿನಿಂದ ಹೋಗಿ ಆಸಕ್ತಿಯಿಂದ ದೇವರ ವಾಕ್ಯ ಕೇಳಬೇಕು. ಆಲಸ್ಯದಿಂದ ದೇವರ ವಾಕ್ಯ ಕೇಳಬಾರ್ದು. ಆಲಸ್ಯನಾದವನು ಶಾಪಗ್ರಸ್ತನು. ಪ್ರೈಸ್ ದಿ ಲಾರ್ಡ್. ದೇವರ ಸನ್ನಿಧಿಯಲ್ಲಿ ನೀವು ಕುಳಿತುಕೊಳ್ಳುವಾಗ ಯಾವುದೇ ಬ್ರದರ್ ಆಗಲಿ, ನೋ ಪ್ರಾಬ್ಲಮ್, ಅವರು ಸೀನಿಯರೋ ಜೂನಿಯರೋ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಆತನ ಬಾಯಲ್ಲಿ ಬರುವಂಥ ಪ್ರತಿಯೊಂದು ವಾಕ್ಯ ಯೇಸು. ಹಾಗಾಗಿ ಆ ವಾಕ್ಯಗಳನ್ನು ಕೇಳುವಾಗ ನಿರಾಸೆಯಿಂದ, ನಿರುತ್ಸಾಹದಿಂದ ಕುಳಿತುಕೊಳ್ಳದೆ ಅತ್ಯುತ್ಸಾಹದಿಂದ ದೇವರ ವಾಕ್ಯಗಳನ್ನು ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಆಹ್ಲಾದಕರವಾದ ಮನಸ್ಸಿನಿಂದ, ಸಂತೋಷದಿಂದ ಆ ವಾಕ್ಯವನ್ನು ನಾವು ಸ್ವೀಕಾರ ಮಾಡಬೇಕು. ಪ್ರಿಯರೇ, ಹಲ್ಲೆಲೂಯಾ. ಮನಸ್ಸಿಟ್ಟು, ಹೃದಯ ಇಟ್ಟು, ಕಿವಿಗೊಟ್ಟು ದೇವರ ವಾಕ್ಯ ಕೇಳಿ ನೋಡಿ. ದೇವರ ಆತ್ಮನ ಸ್ಪರ್ಶ ಹೇಗೆ ಆಗ್ತದೆ, ಆ ದೇವರ ಆ ಒಂದು ಪ್ರಸನ್ನತೆ ಎಷ್ಟು ಮಹಿಮೆಯಾಗಿ ನನ್ನಲ್ಲಿ ಬರ್ತದೆ. ಆ ದೇವರ ಸಾನ್ನಿಧ್ಯ. ನಾನು ಬಂದೆ, ಫಸ್ಟ್ ನೋಡಿದೆ, ಪ್ರೆಸೆನ್ಸೇ ಕಾಣ್ತಾ ಇಲ್ಲ, ಡ್ರೈ ಆಗಿ ಇತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೋ ಗೊತ್ತಿಲ್ಲ, ಬ್ರದರ್ ಫೋನ್ ಮಾಡಿದಾಗಲಿಂದ ಪ್ರೇಯರ್ ಮಾಡ್ತಾ ಇದ್ದೀನಿ. ಇವತ್ತಿಲ್ಲಿ ಈ ವಾಕ್ಯ ಬೋಧನೆ ಮಾಡಬೇಕು ಅನ್ನೋದು, ಇದೇ ಮಾತಾಡಬೇಕು ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರಾತ್ರಿ ಮಲಗಿದ್ದು 1:30 ಗಂಟೆ ಆದರೂ ವಾಕ್ಯ ಸಿಗಲಿಲ್ಲ. ಚಾಪಲ್ಗೆ ಹೋದೆ, ನಮ್ಮ BST ಚಾಪಲ್ಗೆ ಹೋದೆ, ಪ್ರೇಯರ್ ಮಾಡಿದೆ, ಇಲ್ಲ. ಆಗ ಒಂದು ಪ್ರೇರಣೆ ಆಯಿತು, ರಾತ್ರಿ ಎಲ್ಲ ದುಡಿದಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದಕ್ಕಾಗಿ ದುಡಿತಾ ಇದ್ದೀವಿ? ಏತಕ್ಕಾಗಿ ದುಡಿತಾ ಇದ್ದೀವಿ? ಏನನ್ನು ಗಳಿಸ್ಕೊಳ್ಳೋಕ್ಕೆ ದುಡಿತಾ ಇದ್ದೀವಿ? ಏನನ್ನು ಕಳ್ಕೊಳ್ಳೋಕ್ಕೆ ದುಡಿತಾ ಇದ್ದೀವಿ? ಯಾವುದಕ್ಕಾಗಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಕಾಲ ಈ ಭೂಮಿಯಲ್ಲಿ ನೋಡಿ, ಯಾರ ಮೇಲೆ ಬರಲೇ ಇಲ್ಲ ಅದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಯಾರಿಗಾಗಿ? ಏತಕ್ಕಾಗಿ? ಯೇಸುಗಾಗಿ, ಸುವಾರ್ತೆಗಾಗಿ. ನಿನ್ನನ್ನು ಪ್ರತ್ಯೇಕವಾಗಿ ತಾಯಿಯ ಗರ್ಭದಿಂದಲೇ ನಿನ್ನನ್ನು ಬೇರ್ಪಡಿಸಿ, ನಿನ್ನನ್ನು ಪವಿತ್ರೀಕರಿಸಿ, ದೇವರು ಜಗತ್ತು ಉಂಟಾಗುವ ಮೊದಲೇ ಯೇಸು ಕ್ರಿಸ್ತನಲ್ಲಿ ನಿನ್ನನ್ನು ಆಯ್ಕೆ ಮಾಡಿಕೊಂಡಿರುವುದು ತನ್ನ ಸೇವೆಗಾಗಿ. ಪ್ರೈಸ್ ದಿ ಲಾರ್ಡ್. ತನ್ನ ಸ್ವಂತ ಮಗಳಾಗಿ ನಿನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಲೋಕದಿಂದ ನಿಮ್ಮನ್ನು ಬೇರ್ಪಡಿಸಿದ್ದು ಲೋಕದಲ್ಲಿ ಬದುಕುವಂತೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮೆಲ್ಲ ಆತ್ಮಿಕವಾದ ಬದುಕುಗಳು, ವಿಶ್ವಾಸ, ಪ್ರಾರ್ಥನೆ ಎಲ್ಲ ಲೋಕ ಸಂಬಂಧವಾದದ್ದೇ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಲ್ಲೆಲೂಯಾ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಯಾವಾಗ ಪೇತ್ರನ ದೋಣಿಯಲ್ಲಿ ಯೇಸು ಹತ್ಕೊಂಡ್ರು, ಯಾವಾಗ ನೀರಿನ ದಡದಿಂದ ಸ್ವಲ್ಪ ನೀರಿನಲ್ಲಿ ದೋಣಿಯನ್ನು ತಳ್ಳಲಿಕ್ಕೆ ಹೇಳಿದ್ರು, ಆಗ ಏನಾಯಿತು? ಬರಿದಾದ ಬದುಕಿನಲ್ಲಿ ಯೇಸು ಬಂದರು. ಪ್ರೈಸ್ ದಿ ಲಾರ್ಡ್. ದೇವರಿಗೂ ನನಗೂ ಒಡನಾಟ ಸಂಬಂಧ ಇಲ್ಲದಂತಹ ಒಂದು ಅವಸ್ಥೆಯಲ್ಲಿ ಈಗ ಆ ಒಂದು ಅವಸ್ಥೆ, ನಾನು ಯಾರಾಗಿದ್ದೇನೆ, ನನ್ನ ಯೇಸು ಯಾರು, ನನಗೂ ನನ್ನ ಯೇಸುಗೆ ಏನು ಸಂಬಂಧ? ಈ ಒಂದು ಅವಲೋಕನ. ದಡದಲ್ಲಿ ನಿಂತವರು, ದೋಣಿಯಲ್ಲಿ ನೀರಿನ ಮೇಲೆ ನಿಂತಿರುವ ಯೇಸು. ಪ್ರೈಸ್ ದಿ ಲಾರ್ಡ್. ನನಗೂ ನನ್ನ ಯೇಸುಗೆ ಏನು ಸಂಬಂಧ? ಯಾಕೆ ನಾನು ಬೇರ್ಪಟ್ಟಿದ್ದೇನೆ? ನಾನು ಯಾಕೆ ಭೂಮಿ ಮೇಲಿದ್ದೀನಿ? ಅವರು ಯಾಕೆ ನೀರಿನ ಮೇಲೆ ಹಡಗಿನ ಮೇಲಿದ್ದಾರೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಬೋಧನೆ ಮುಗಿದಿದ್ದೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬೋಧನೆ ಮುಗಿದಿದ್ದೆ ಪೇತ್ರನನ್ನು ಯೇಸು ಕರೀತಾ ಇದ್ದಾರೆ. ಎಲ್ಲಿ? ಪೇತ್ರನನ್ನು ಕರೀತಾರೆ, ಬಾ ಮೀನು ಹಿಡಿಯಕ್ಕೆ ಹೋಗೋಣ. ಈಗ ಪೇತ್ರ ಎಲ್ಲಿ ಹೋಗ್ಬೇಕು? ಮೀನು ಹಿಡಿಯಕ್ಕೆ ಬೇಕಾದ್ರೆ ಯಾರ ಜೊತೆ ಹೋಗ್ಬೇಕು? ಯೇಸು ಬೋಧನೆ ಮುಗಿಸಿದ್ದೆ ಪೇತ್ರನನ್ನು ಕರೀತಾ ಇದ್ದಾರೆ, ಬಾ ನಾವು ಮೀನು ಹಿಡಿಯಲು ಹೋಗೋಣ. ಅರ್ಥಾತ್ ಯೇಸು ದೋಣಿಯಲ್ಲಿದ್ದರು. ಈಗ ಯೇಸು ಪೇತ್ರನ ಕರೀತಾ ಇದ್ದಾರೆ, ಬಾ ನನ್ನ ಜೊತೆ ದೋಣಿಯಲ್ಲಿ ಹತ್ಕೋ. ಪ್ರೈಸ್ ದಿ ಲಾರ್ಡ್. ಇಷ್ಟು ದಿನ ಏಕಾಂಗಿಯಾಗಿ ಹೋರಾಡಿದ್ದೆ ಮಗ, ಏನು ನಿನ್ನಿಂದ ಗಳಿಸ್ಕೊಳಕ್ಕಾಗಿಲ್ಲ, ನನ್ನಿಂದ ಬೇರ್ಪಟ್ಟು ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ನಿನಗೆ ಅರ್ಥ ಆಯ್ತಲ್ವಾ? ಕಮ್ ವಿತ್ ಮೀ, ನನ್ನ ಜೊತೆ ಬಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯಾವಾಗ ಅದಕ್ಕೆ ದೇವರ ವಾಕ್ಯವನ್ನು ಕೇಳುವಾಗ, ಹೂ ಐ ಆಮ್, ನಾನು ಯಾರು, ನನಗೂ ನನ್ನ ಯೇಸುಗೂ ಏನು ಸಂಬಂಧ, ಯೇಸು ಯಾರು, ಅವರಿಗೂ ನನಗೇನು ಸಂಬಂಧ ಗೊತ್ತಾಯಿತು. ಗೊತ್ತಾಗಿದ್ದ ತಕ್ಷಣ ಈಗ ನೋಡಿ, ಪೇತ್ರನದೇ ಒಂದು ಲೋಕ, ಯೇಸುವಿದೇ ಒಂದು ಲೋಕ, ಇಬ್ಬರದು ಸೇರಿ ಒಂದೇ ಲೋಕ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಆತ್ಮೀಯ ಸಹೋದರ ಸಹೋದರಿ, ನೋಡಿ, ಯಾವಾಗ ಪೇತ್ರ ಯೇಸುವಿನ ಜೊತೆ ದೋಣಿಯಲ್ಲಿ ಹತ್ಕೊಳ್ತಾನೋ ಆಳವಾದ ಸಮುದ್ರಕ್ಕೆ ಹೋಗ್ತಾನೆ. ಸಮುದ್ರಕ್ಕೆ ಹೋದಾಗ ಏನು ಮಾಡಿದ್ರು? ಹಲ್ಲೆಲೂಯಾ, ಬಲೆ ಬೀಸ್ತಾರೆ. ಏನು ಮಾಡಿದ್ರು? ಬಲೆ ಬೀಸಿದ್ರು. ಬಲೆ ಬೀಸುವಾಗ ಏನು ಆಶ್ಚರ್ಯ, ರಾಶಿ ರಾಶಿ ಮೀನುಗಳು ತುಂಬ್ತಾರೆ. ದೋಣಿ ಫುಲ್ ಆಗೋಯ್ತು. ಇನ್ನೊಂದು ದೋಣಿ ತುಂಬ್ತಾರೆ ಮುಳುಗೋಯ್ತು. ಹಾಗೆ ಏನು ಮಾಡ್ತಾರೆ? ಅಕ್ಕಪಕ್ಕದ ಎಲ್ಲ ಸಹೋದರಿಗೆ ಸನ್ನೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೋಣಿ ಮುಳುಗೋಗುವಷ್ಟರಲ್ಲಿತ್ತು. ನೋಡಿ, ಇಡೀ ರಾತ್ರಿ ಪೇತ್ರ ತನ್ನ ಬುದ್ಧಿಶಕ್ತಿಯಿಂದ, ತನ್ನ ತೋಲ್ಬಲದಿಂದ, ತನ್ನ ಅನುಭವದಿಂದ ಮೀನಿನಡಿಕೆ ಹೋದಾಗ ಸೋತು ಹೋದ. ಪ್ರೈಸ್ ದಿ ಲಾರ್ಡ್. ಪೇತ್ರನ ಬದುಕಿನಲ್ಲೇ ಎಂದೂ ಕಾಣದ ಒಂದು ದೊಡ್ಡ ಪ್ರಮಾಣದ ಮೀನಿನ ರಾಶಿಯನ್ನು ಪೇತ್ರ ಕಾಣ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿ, ಇಲ್ಲಿ ಸ್ವಲ್ಪ ಮನಸ್ಸನ್ನು ಈ ಕಡೆ ತಿರುಗಿಸಿ, ಇಲ್ಲೊಂದು ಕುತೂಹಲಕರವಾದ ಒಂದು ಸನ್ನಿವೇಶ ಇದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇದಕ್ಕೆ ಮುಂಚೆ ಯೇಸು ಸ್ವಾಮಿ ಪೇತ್ರನನ್ನು ಮಾತನಾಡಿಸೋಕ್ಕೆ ಮುಂಚೆ, ಗೆನೆಸರೆತ್ ಸರೋವರದ ತೀರದಲ್ಲಿ ಬರೋದಕ್ಕೆ ಮುಂಚೆ ಪೇತ್ರ ಎಲ್ಲೋಗಿದ್ದ ಅಲ್ವಾ? ಮೀನಿಡಕ್ಕೆ ಹೋಗಿದ್ದ. ಯಾರು ಹೋಗಿದ್ದು ಮೀನಿಡಕ್ಕೆ? ಯಾರು ಮಾತಾಡಿ, ಸ್ವಲ್ಪ ಗಟ್ಟಿಯಾಗಿ ಹೇಳಿ ಅಮ್ಮ. ಪ್ರೈಸ್ ದಿ ಲಾರ್ಡ್. ಯಾರು ಹೋಗಿದ್ದು? ಆವಾಗಿದ್ದದ್ದು ಪೇತ್ರ, ಇವಾಗಿದ್ದದ್ದು ಪೇತ್ರ ಬೇರೆ ಬೇರೆನಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಆವಾಗ ಮೀನು ಹಿಡಿಯಕ್ಕೆ ಹೋಗಿದ್ದು ಯಾರು? ಪೇತ್ರ. ಯಾವ ದೋಣಿ ತಗೊಂಡೋಗಿದ್ದ? ಪೇತ್ರನ ದೋಣಿಯನ್ನೇ. ಬಲೆ ಬೀಸಿದ್ದು ಯಾವುದು? ಪೇತ್ರನ ಬಲೆನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆವಾಗ ಏನು ಸಿಗಲಿಲ್ಲ. ಇವಾಗ ನೋಡಿ, ಅದೇ ದೋಣಿ, ಅದೇ ದೋಣಿ, ಅದೇ ಪೇತ್ರ, ಅದೇ ಬಲೆ. ಏನು ವ್ಯತ್ಯಾಸ? ಆಗ ಪೇತ್ರನ ಬದುಕಿನಲ್ಲಿ ಯೇಸು ಇಲ್ಲ, ಈಗ ನನ್ನ ಪೇತ್ರನ ಬದುಕಿನಲ್ಲಿ ಯೇಸು ಇದ್ದಾರೆ. ಹಲ್ಲೆಲೂಯಾ. ಅರ್ಥ ಆದರೆ ರಿಯಾಕ್ಷನ್ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಮನಸ್ಸಿಗೆ ಹೋಗ್ತಾ ಇಲ್ಲ. ತೂಕಡಿಸೋದು ನೋಡಿ, ಎಷ್ಟೊಂದು ಜನ ತೂಕಡಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವ್ರನ್ನ ಎಬ್ಬಿಸಿ ಅಮ್ಮ, ಅವ್ರನ್ನ ಎಬ್ಬಿಸಿ ಅಮ್ಮ, ನೀವೇ. ಪ್ರೈಸ್ ದಿ ಲಾರ್ಡ್ ಅಮ್ಮ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ನನ್ನ ಆತ್ಮೀಯ ಸಹೋದರ ಸಹೋದರರೇ, ನೋಡಿ, ಯಾವುದಾದ್ರು ಒಂದು ಕುತೂಹಲಕಾರ ಸಂಗತಿಗಳು ಅಥವಾ ಏನಾದ್ರು ಅಂತಂದರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಿಂಗೇ ಇರ್ತೀವಿ, ಹೌದಾ? ದೇವ್ರ ವಾಕ್ಯ ಕೇಳೋದು ಮಾತ್ರ ಯಾಕೆ ಗೊತ್ತಾ? ಅವನು ನಿಮ್ಮನ್ನು ಆ ಅವಸ್ಥೆ ಕರ್ಕೊಂಡು ಹೋಗ್ತಾನೆ. ಯಾಕೆ? ಸತ್ಯಾಂಶಗಳನ್ನು ನೀನು ಅರ್ಥಕೊಳ್ಬಾರ್ದು, ನಿತ್ಯ ಜೀವದ ಮಾರ್ಗ ಕಂಡುಕೊಳ್ಳಬಾರ್ದು. ನಿನ್ನ ನಿತ್ಯಕ್ಕೂ ಕೊರಗುತ್ತಾನೆ, ಸೊರಗುತ್ತಾನೆ, ಒಂದು ರೀತಿಯಾದ ಬೇಸರದಿಂದ ನಿರುತ್ಸಾಹದನೇ ಬದುಕಬೇಕನ್ನೋದು ಅವನ ಆಸೆ. ಆದರೆ ನನ್ನ ಯೇಸುವಿನ ಆಸೆ ನೀನು ಸಂತೋಷವಾಗಿ ಸಮೃದ್ಧಿಯಾಗಿ ಬದುಕಬೇಕನ್ನೋದು, ಜ್ಞಾನದಲ್ಲಿ ವಿವೇಕದಲ್ಲಿ ಬದುಕಬೇಕನ್ನೋದು ನನ್ನ ಯೇಸುವಿನ ಆಸೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ ಡಿಫ್ರೆನ್ಸ್ ಏನು? ಅದೇ ಹಡಗು, ಅದೇ ಪೇತ್ರ, ಅದೇ ಬಲೆ. ಆದರೆ ಆಗ ಯೇಸು ಇರಲಿಲ್ಲ. ಯಾವಾಗ ಯೇಸು ಪೇತ್ರನ ದೋಣಿಯಲ್ಲಿ 10 ಮಾತನಾಡಿದ್ರು, ಅದೇ ದೋಣಿ, ಅದೇ ಪೇತ್ರ, ಅದೇ ಬಲೆ. ಡಿಫ್ರೆನ್ಸ್ ಏನು? ಈಗ ಯೇಸು ಇದ್ದಾರೆ, ರಾಶಿ ರಾಶಿ ಮೀನುಗಳು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಒಂದು ಟ್ವಿಸ್ಟ್ ಇಡ್ತಾರೆ ನೋಡಿ ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ರಾಶಿ ರಾಶಿ ಮೀನುಗಳು. ಏನದು? ರಾಶಿ ರಾಶಿ ಮೀನುಗಳು. ಈ ರಾಶಿ ರಾಶಿ ಮೀನುಗಳನ್ನು ನೋಡ್ತಾರೆ ಪೇತ್ರ, ಯೇಸುವನ್ನು ನೋಡ್ತಾನೆ. ನೋಡಿ, ಓದಿ 5ನೇ ಅಧ್ಯಾಯ 8ನೇ ವಾಕ್ಯ. ಇದನ್ನು ಕಂಡ ಸಿಮೋನ್ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದು, ಸ್ವಾಮಿ, ನನ್ನ ಪಾಪಾತ್ಮ ನನ್ನಿಂದ ದೂರವಿರಿ ಎಂದನು. ಹಿಡಿದ ಮೀನಿನ ರಾಶಿಯನ್ನು ಕಂಡು ಅವನ ಸಂಗಡಿಗರು ನಿಬ್ಬೆರಗಾಗಿ ಹೋದರು. ಆಶ್ಚರ್ಯವಾಗ್ಬಿಟ್ರು. ಏನಿದು? ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ಕಾಣದಿರುವಂಥ ಒಂದು ಮಹತ್ ಕಾರ್ಯ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಸ್ರೇಲ್ ಜನರಲ್ಲಿ ಸರ್ವೇಶ್ವರ ಸ್ವಾಮಿ ಮಾಡಿದ ಮಹತ್ ಕಾರ್ಯಗಳು ಬರೀ ಯಾವ ಜನಾಂಗದಲ್ಲಿ ಯಾವ ದೇವರು ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಈ ಸತ್ಯವನ್ನು ಕ್ರೈಸ್ತರು ಅಂತ ಹೇಳ್ಕೊಳ್ಳೋರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ಮನವರಿಕೆನೇ ಆಗ್ತಾಯಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಲೌಕಿಕವಾದ ವ್ಯಾಮೋಹದಲ್ಲಿ ಮಂದಮತಿಗಳಾಗೋಗಿದ್ದೇವೆ. ಇಟ್ಸ್ ಅ ಟ್ರೂ, ವೆರಿ ಟ್ರೂ. 2 ಕೊರಿಂಥಿ 4ನೇ ಅಧ್ಯಾಯದಲ್ಲಿ ಓದಿ ನೋಡಿ. ಇವರು ವಿಶ್ವಾಸಿಸುವುದಿಲ್ಲ, ಪೃಥ್ವಿಯ ಮಿಥ್ಯ ದೈವ ಇವರ ಮನಸ್ಸನ್ನು ಮಂಕು ಮಾಡಿದೆ. ಏನು ಮಾಡ್ತದೆ? ದೇವರ ವಾಕ್ಯದಲ್ಲಿರುವಂತಹ ಆಳವಾದ ಸತ್ಯಗಳನ್ನು, ಯೇಸುವಿನಲ್ಲಿರುವಂಥ ದೈವಿಕತೆಯನ್ನು ನೀವು ಅರ್ಥ ಮಾಡಿಕೊಳ್ಳದೇ ಇರೋ ರೀತಿಯಲ್ಲಿ ಮನಸ್ಸನ್ನು ಮಂದಮತಿ ಮಾಡ್ತದೆ. ಈ ಮಂದ ಆಗಲಿಕ್ಕೆ ಕಾರಣ ಏನು? ಅವಿಶ್ವಾಸ. ಈ ಮಂದ ಆಗಲಿಕ್ಕೆ ಕಾರಣ ಏನು? ಒಂಥರ ನಿರ್ಲಕ್ಷ್ಯ ಅಥವಾ ಅವಿಶ್ವಾಸ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಈಗ ನೋಡಿ, ಒಂದು ಕಡೆ ರಾಶಿ ರಾಶಿ ಮೀನು, ಇನ್ನೊಂದು ಕಡೆ ಯೇಸು. ಇದನ್ನು ನೋಡಿ ಯೇಸು ಪೇತ್ರ ಹೇಳ್ದ, ನಾನು ಪಾಪಾತ್ಮ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಆಗಲೇ ಹೇಳಿದೆ, ನೆಲದ ಮೇಲೆ ಪೇತ್ರ ಇದ್ದ, ಯೇಸು ನೀರಿನ ಮೇಲೆ ಯೇಸು ಇದ್ದರು. ಪ್ರೈಸ್ ದಿ ಲಾರ್ಡ್. ಅದರ್ಥ ಸ್ವರ್ಗ ಮತ್ತು ಭೂಮಿಗಿರುವಂತಹ ವ್ಯತ್ಯಾಸ, ಲೋಕದ ಬದುಕಿಗೂ ಸ್ವರ್ಗೀಯ ಬದುಕಿಗಿರುವಂತಹ ವ್ಯತ್ಯಾಸ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ನೋಡಿ, ಈಗ ಯೇಸು ಏನು ಮಾಡ್ತಾರೆ? ಓಕೆ, ಅದಕ್ಕೆ ಮುಂಚೆ ನಿಬ್ಬೆರಗಾಗಿ ಹೋದರು. ಆಮೇಲೆ ಸಿಮೋನನ ಪಾಲುಗಾರರಾದ ಜಬೇದನ ಮಕ್ಕಳು ಯಾಕೋಬ, ಯೋಹಾನ ಹಾಗೇ ನಿಬ್ಬೆರಗಾಗಿ ಹೋದರು. ಆಗ ಯೇಸು, ಹೆದರಬೇಡ, ಇಂದಿನಿಂದ ನೀನು ಮೀನಿಡಿಯುವ ಬದಲು ಮನುಷ್ಯರನ್ನೇ ಹಿಡಿಯುವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನೋಡಿ, ಜೀವನದಲ್ಲಿ ಎಂದೂ ಕಾಣದಿರೋ ಒಂದು ಸಂಪತ್ತು, ಜೀವನದಲ್ಲಿ ಎಂದೂ ಗಳಿಸ್ತಿರುವಂಥ ಒಂದು ಗಳಿಕೆ, ಜೀವನದಲ್ಲಿ ಎಂದೂ ಕಾಣದಿರೋ ಒಂದು ಸಮೃದ್ಧಿ ಕಣ್ಣು ಮುಂದೆ ಇದೆ. ಈಗ ಸ್ವಾಮಿ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸು. ಒಂದು ಕಡೆ ತನ್ನ ಬದುಕಿನಲ್ಲಿ ಎಂದೂ ಕಾಣದಿರಂತಹ ಶ್ರೀಮಂತಿಕೆಯನ್ನು ದೇವರು ಪೇತ್ರನಿಗೆ ಕೊಡ್ತಾರೆ. ಇನ್ನೊಂದು ಕಡೆ ಇದನ್ನು ಕಂಡು ಆಶ್ಚರ್ಯಪಡುವ ಸಮಯದಲ್ಲೇ ಅದನ್ನು ಆಶ್ಚರ್ಯ ಪಡ್ತಾ ಇರುವಾಗ ಅದನ್ನು ಅನುಭವಿಸಲಿಕ್ಕೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಷ್ಟೆಲ್ಲ ಇದೆ, ಇದನ್ನು ಅನುಭವಿಸಲಿಕ್ಕೆ ಮನಸ್ಸು ತುಳಿತಾ ಇರ್ಬೋದು. ಆದರೆ ಯೇಸು ಹೇಳ್ತಾರೆ, ಅವೆಲ್ಲ ಬಿಟ್ಬಿಟ್ಟು ನನ್ನಿಂದ ಬಾ. ಏನು ಹೇಳ್ತಾ ಇದ್ದಾರೆ? ಇವತ್ತು ಎಂದೂ ಕಾಣದಿರುವಂತಹ ಆಶೀರ್ವಾದ, ಸಂಪತ್ತು, ಸಮೃದ್ಧಿ ಪ್ರಾರ್ಥನೆಗಳಲ್ಲಿ ಬಂದ ಮೇಲೆ ನಿಮಗೆ ಕೊಟ್ಟಿದ್ದು ಯಾಕೆ ಗೊತ್ತಾ? ಮತ್ತೆ ಹೋಗಿ ಅದೇ ಲೋಕದಲ್ಲಿ ಬದುಕಕ್ಕಲ್ಲ.
ಏನೂ ಇಲ್ಲದ ನಿನ್ನ ಬದುಕಿನಲ್ಲಿ ಕಸ ಕಡ್ಡಿ, ಕಣ್ಣೀರು, ದುಃಖ, ವೇದನೆ, ಪ್ರೈಸ್ ದಿ ಲಾರ್ಡ್, ಬರಡಾದ ಬದುಕು, ನಿರುತ್ಸಾಹದ ಬದುಕು, ಯಾಕೆ ಬೇಕು ಈ ಬದುಕು, ಯಾರಿಗೋಸ್ಕರ ಬದುಕಬೇಕಂತ ಈ ರೀತಿಯಾದ ಅವಸ್ಥೆಯಲ್ಲಿದ್ದಂಥ ನಿನ್ನನ್ನು, ನಿನಗೊಂದು ನಂಬಿಕೆಯನ್ನು, ಒಂದು ನಿರೀಕ್ಷೆಯನ್ನು, ಒಂದು ಭರವಸೆಯನ್ನು, ಒಂದು ಸಮೃದ್ಧಿಯನ್ನು ದೇವರು ಕೊಟ್ಟಿದ್ದು ಯಾಕೆ ಗೊತ್ತಾ? ನಾನು ನಿನ್ನ ದೇವರು, ನಾನೇ ನಿನ್ನ ದೇವರು, ಹಲ್ಲೆಲೂಯಾ, ನಾನು ನಿನ್ನ ಜೊತೆಗಿದ್ದೀನಿ ಎಂಬ ಸತ್ಯವನ್ನು ನೀನು ಅರ್ಥಕೊಳ್ಬೇಕು ಎಂಬುದಕ್ಕಾಗಿ ಅದನ್ನು ಮಾಡಿದ್ರು. ಈಗ ಮನುಷ್ಯ ಏನು ಮಾಡಿದ್ರು ಗೊತ್ತಾ? ಅದ್ಭುತಗಳನ್ನು ಕಂಡ್ರು, ಪ್ರೈಸ್ ದಿ ಲಾರ್ಡ್, ಸಂತೋಷಪಟ್ಟರು, ಹಲ್ಲೆಲೂಯಾ, ಆನಂದಿಸಿದ್ರು. ಸ್ವಲ್ಪ ದಿನ ಯೇಸು 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 ಅಂತ ಇದ್ರು. ಆಮೇಲೆ ತಿರುಗಿ ಅದೇ ಲೋಕದ ಕಾರ್ಯಗಳಲ್ಲಿ ಹೊರಟೋದ್ರು. ಪ್ರೈಸ್ ದಿ ಲಾರ್ಡ್. ಆತ್ಮೀಯ ಸಹೋದರ ಸಹೋದರಿ, ಇನ್ನೊಂದು ವಿಷಯದ ಕೇಳಿ. ಯೇಸು ಸ್ವಾಮಿ ಮೊದಲು ಅದ್ಭುತ ಮಾಡಿದ್ರ ಅಥವಾ ಬೋಧನೆ ಮಾಡಿದ್ರ? ಎಸ್, ಯೇಸು ಮೊದಲು ಪೇತ್ರನ ದೋಣಿಯಲ್ಲಿ ಹತ್ತಿ ಕುಳಿತುಕೊಂಡು ಬೋಧಿಸಿದರು. ಆ ಬೋಧನೆಯನ್ನು ಕೇಳಿ ಪೇತ್ರನ ಹೃದಯದಲ್ಲಿ ವಿಶ್ವಾಸ ಮೂಡಿದ ಮೇಲೆ ಪೇತ್ರನ ಬದುಕಿನಲ್ಲಿ ಯೇಸು ಅದ್ಭುತ ಮಾಡಿದರು. ನಾನಿದ್ದೀನಿ ನಿನ್ನ ಜೊತೆ. ಆದರೆ ಇವತ್ತು ಮನುಷ್ಯ, ನಾನು ಮತ್ತು ನೀವು ಯಾರಿಂದ ಓಡ್ತಾ ಇದ್ದೀವಿ? ಅದ್ಭುತಗಳಿಂದ ಓಡ್ತಾ ಇದ್ದೀರಾ? ಬ್ರದರ್ಗಳಿಂದ ಓಡ್ತಾ ಇದ್ದೀರಾ? ಅಥವಾ ಮಿರಾಕಲ್ ಮಾಡುವಂಥ ವ್ಯಕ್ತಿಗಳಿಂದ ಓಡ್ತಾ ಇದ್ದೀರಾ? ಅಥವಾ ಜೀವಿಸುವ ಜೀವಂತ ದೇವರ ವಾಕ್ಯವಾದ ಯೇಸುವಿನಿಂದ ಓಡ್ತಾ ಇದ್ದೀರಾ? ಅದ್ಭುತನ ಯೇಸುನ? ಅದ್ಭುತನ ಯೇಸುನ? ಅದ್ಭುತನ ದೇವರ ವಾಕ್ಯನ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಯೇಸು ನಮ್ಮ ಬದುಕಿನಲ್ಲಿದ್ದರೆ ಇಡೀ ಪ್ರಪಂಚ ನಮ್ಮ ಅಂಗೈಲಿರ್ತದೆ. ಪ್ರಿಯರೇ, ನಾವೇನು ಮಾಡ್ತೀವಿ ಗೊತ್ತಾ? ಈ ಪ್ರಪಂಚವನ್ನೇ ನಮ್ಮ ಅಂಗೈಯಲ್ಲಿ ಕೊಡೋ ದೇವರನ್ನು ಬಿಟ್ಬಿಟ್ಟು ಪ್ರಪಂಚದಿಂದ ಹೋಗ್ತಾ ಇದ್ವಿ. ಅಪ್ಪ, ಅಮ್ಮ, ಅಯ್ಯೋ. ಅದಕ್ಕೆ ದೇವರ ಕೇಳಿದ್ರು, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತಾವುಕಪಡು, ಅವರ ಸತ್ಸಂಬಂಧಕ್ಕಾಗಿ ತಾವುಕಪಡು, ಇದರೊಂದಿಗೆಲ್ಲ ಕೊಡಲಾಗ್ತದೆ. ಆದರೆ ಇವತ್ತು ಮನುಷ್ಯ ಏನು, ತಿನ್ನಲು ಏನು, ಕುಡಿಯಲೇನು, ಉಟ್ಕೊಳ್ಳೋದಕ್ಕೇನು, ಇದಕ್ಕಾಗಿ ಪರಕೀಯರು, ಪರದೇಶಗಳು ಪರದಾಡ್ತಾರೆ ಇದಕ್ಕಾಗಿ ಅಂತ ದೇವರ ವಾಕ್ಯ. ನಾನು ಹೇಳಲ್ಲ, ಯೇಸುವಿನ ವಾಕ್ಯ ಹೇಳ್ತದೆ. ನಮ್ಮ ಬದುಕಿನಲ್ಲಿ ಇವತ್ತು ನಮಗೆ ಅತಿ ಮುಖ್ಯವಾದುದು ಯಾವುದು? ಪ್ರೈಸ್ ದಿ ಲಾರ್ಡ್. ಯೇಸು ಮಾಡಿದ್ದು ಮೊದಲು ಪ್ರಬೋಧನೆ, ಜೀವಿಸುವ ವಾಕ್ಯವನ್ನು ಮಾತನಾಡಿದ್ರು, ಜೀವವನ್ನು ಮಾತನಾಡಿದ್ರು. ಆ ಜೀವ ಮನುಷ್ಯನಲ್ಲಿ ಬಂದಾಗ ಅದ್ಭುತಗಳಾಯಿತು, ಮಾನಸಾಂತರಗಳಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಈಗ ಪೇತ್ರನನ್ನು ಕರೀತಾ ಇದ್ದಾರೆ. ಪೇತ್ರನ ಮುಂದೆ ರಾಶಿ ರಾಶಿ ಮೀನಿದೆ. ಪ್ರೈಸ್ ದಿ ಲಾರ್ಡ್. ಎಂದೂ ಕಾಣದ ಒಂದು ಸಂಪತ್ತಿದೆ, ಎಂದೂ ಕಾಣದಿರುವಂಥ ಒಂದು ಇವತ್ತು ಗಳಿಕೆ ಬಂದಿದೆ. ಇವತ್ತು ಅದನ್ನು ಅನುಭವಿಸಬೇಕು. ಪ್ರೈಸ್ ದಿ ಲಾರ್ಡ್, ಅದನ್ನು ಅನುಭವಿಸಬೇಕು. ಬಟ್ ಯೇಸು ಹೇಳ್ತಾ ಇದ್ದಾರೆ, ಅದೆಲ್ಲ ಬಿಟ್ಟು ನನ್ನ ಹಿಂದೆ ಬಾ. ನೀವು ನಾನಾಗಿದ್ರೆ ಏನು ಹೇಳ್ತಾ ಇದ್ವಿ? ನೀವು ನಾನಾಗಿದ್ರೆ ಏನು ಹೇಳ್ತಾ ಇದ್ವಿ? ಇಲ್ಲ, ಇಷ್ಟು ದಿನ ನಾವು ಬರೀ ಕಣ್ಣೀರು, ದುಃಖ, ವೇದನೆಯಲ್ಲೇ ಎಲ್ಲ ಅಂತ ಬದುಕಿದ್ವಿ. ಏನೋ ಸ್ವಲ್ಪ ಬಂದಿದೆ, ಸ್ವಲ್ಪ ಸುಖಪಟ್ಟು ಅನುಭವಿಸಿ ಬರ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಿವಾಹ ಮಹೋತ್ಸವಕ್ಕಾಗಿ ಹೇಳಿ ಕಳಿಸುವಾಗ ಏನು ಹೇಳಿದ್ರು? ಪ್ರೈಸ್ ದಿ ಲಾರ್ಡ್, ಹೊಲ ಊರಕ್ಕೆ ಹೋಗಬೇಕು, ಸತ್ತೋಗಿದ್ದರೆ ಮಣ್ಣು ಮಾಡಕ್ಕೆ ಹೋಗಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಈ ರೀತಿಯಾದ ನಾನಾ ಕಾರ್ಯಗಳು. ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಪ್ರಿಯರೇ, ಸಂತ ಪೌಲನು ಬರೆದ ಪತ್ರಿಕೆಯಲ್ಲಿ ಹೀಗಿದೆ, ಯೇಸು ನಿಮ್ಮನ್ನು ಕರೆದಾಗ ನೀವು ಯಾವ ಅವಸ್ಥೆಯಲ್ಲಿದೆಯೋ ಅದೇ ಅವಸ್ಥೆಯಲ್ಲಿ ಯೇಸುವಿನ ಕಡೆ ತಿರ್ಕೊಬಿಡ್ಬೇಕು. ತುಂಬ ಜನರಿಗೆ ನಾನು ಹೇಳ್ತೀನಿ, ಪ್ರೇಯರ್ಗೆ ಹೋಗಿ, ಧ್ಯಾನಕ್ಕೆ ಹೋಗಿ ಅಂದರೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇದೆ, ಅದೆಲ್ಲ ಸರೋದ ಮೇಲೆ ಹೋಗ್ತೀನಿ. ಮೊನ್ನೆ ಕೂಡ ಒಂದು 2 ಫ್ಯಾಮಿಲಿಗೆ ಹೇಳಿದೆ, ಅದೆಲ್ಲ ಸ್ವಲ್ಪ ಅವ್ರಿಗೆ ಹೇಳ್ರಿ. ನನ್ನ ತಮ್ಮನಿಗೆ ಕೂಡ ಹೇಳಿದೆ, ನನ್ನ ಅಣ್ಣನ ಮಗನಿಗೆ ಹೇಳಿ ನನ್ನ ತಮ್ಮನಿಗೆ ಹೇಳೋಕ್ಕೆ ಹೇಳಿದೆ, ಅವನು ಪ್ರೇಯರ್ಗೆ ಬರೋಕ್ಕೆ ಹೇಳು, ಡಿವೈನ್ಗೆ ಹೋಗೋಕ್ಕೆ ಹೇಳು. ಆಗ ಅವ್ನು ಹೇಳಿದಾಗ ಹತ್ರ ಚಿಕ್ಕಪ್ಪಗೆ ನಾಯನ ಅಂತ ಹೇಳ್ತಾರೆ. ಹಾಗಾಗಿ ನಾಯನ ಹಿಂಗೆ ಹೇಳಿದ್ರು, ನಾಯನ ಅಂತ ಹೇಳಿದಕ್ಕೆ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಸಾಲ್ವ್ ಹೋಗ್ಲಿಕ್ಕೆ ಹೋಗ್ತೀನಿ. ನಾನು ಹೇಳಿದೆ, ಸಾಯೋವರೆಗೂ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ಯೇಸುವಿನ ಹತ್ರ ಹೋಗು, ಇನ್ನು ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ನಾನು ಲೋಕದಿಂದ ಓಡಿ ಬದುಕಿದ ವ್ಯಕ್ತಿ. 24 ಗಂಟೆ ದುಡಿ ಅಂದ್ಕೊಂಡಿದ್ದವನು. ಇವತ್ತು ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ. ಅವತ್ತು 24 ಗಂಟೆ ಲೋಕ, ಇವತ್ತು 24 ಗಂಟೆ ಯೇಸು. ಪ್ರೈಸ್ ದಿ ಲಾರ್ಡ್. ಮೊನ್ನೆ ಶಿವನಾಸ್ಪುರದಲ್ಲಿ ಪ್ಯಾರಿಸ್ ಪಿಸ್ಟ್ ಕೋಲಾರ ಡೀನ್ ಆಗಿದ್ರು. ಅವ್ರು ಕೇಳ್ತಾರೆ, ಹೌ ಕ್ಯಾನ್ ಯು ಸರ್ವೈವ್ ನಿರ್ಮಲ್? ನಾನು ಕೇಳಿದೆ, ಹೇಗೆ ನೀನು ಬದುಕ್ತಾ ಇದೆಯಾ? ಏನು ಇನ್ಕಮ್ ಇದೆ, ಏನು ಸೋರ್ಸ್ ಇದೆ? ನಾನು ಹೇಳಿದೆ, ನನಗೆ ಯೇಸುವೇ ಸೋರ್ಸು. ಯು ಡೋಂಟ್ ವರಿ ಫಾದರ್, ಗಾಡ್ ವಿಲ್ ಪ್ರೊವೈಡ್. ಐ ನೋ ದಟ್
ದಟ್ ಐ ನೋ ದಟ್ ಆಲ್ ಥಿಂಗ್ಸ್ ಯು ಟೆಲ್. ಕೂತ್ಕೊಂಡು ಪ್ರೇಯರ್ ಮಾಡಿದ್ರೆ ದೇವ್ರು ಊಟ ಕೊಡ್ತಾರಾ? ಕೂತ್ಕೊಂಡು ಪ್ರೇಯರ್ ಮಾಡಿದ್ರೆ, ಕೆಲಸ ಕಾರ್ಯ ಅಂತ ಕೂತ್ಕೊಂಡು ಪ್ರೇಯರ್ ಮಾಡಿದ್ರೆ, ಯೇಸುವೆ 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 ಅಂದರೆ ದೇವರು ಊಟ ಕೊಡ್ತಾರಾ? ನೀವು ಡೌಟು, ನೀವು ಔಟ್. ಪ್ರೈಸ್ ದಿ ಲಾರ್ಡ್. ಇದೇ ಬ್ರದರು ವರ್ಷಗಳ ಹಿಂದೆ, ಇದೇ ನಿಮ್ಮ ಹೃದಯರಾಜ್ ಬ್ರದರೇ, ವರ್ಷಗಳ ಹಿಂದೆ ಮಹಿಮೆ ಬ್ರದರ್ ಜೊತೆಗೆ ನನ್ನ ಅಂಗಡಿಗೆ ಬಂದಿದ್ದರು. ಆ ಕಡೆ ಅವ್ರದ್ದು ಕೆರೆ ಇತ್ತು. ಅವು ಬಂದಾಗೆಲ್ಲ ನನ್ನ ಅಂಗಡಿಯಲ್ಲಿ ಕುಟ್ಕೊಳ್ಳೋರು ಬಂದು, ಅವಾಗ ಅಷ್ಟು ಬಿಗಿನಿಂಗ್. ಇವರು ಬಂದ್ಬಿಟ್ಟು ಇವರು ಇಬ್ಬರೇ ಬರೀ ಪ್ರೇಯರೇ ಇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವರೆಲ್ಲ ಯೇಸುವಿನ ಜೊತೆಗೆ, ನಾವು ಸೈತಾನ್ ಜೊತೆಗೆ. ಪ್ರೈಸ್ ದಿ ಲಾರ್ಡ್. ಅವ್ರು ಕೇಳಿದ್ದು ಒಂದೇ ಮಾತು, ನಿರ್ಮಲ್ ನಿಮ್ಮ ಮನೇಲಿ ಅಕ್ಕಿ ಇದೆಯಾ ಅಂದರು. ನಮ್ಮ ಮನೇಲಿ 100ಕ್ಕೆ 100 ಅಕ್ಕಿ ಇಲ್ಲ, ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಹೇಳಿದೆ, ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ, ಏನು ಹೇಳಿ, ಬೇಗ ಹೇಳಿ, ಟೈಮ್ ಆಯಿತು. ಏನು ಹೇಳಿ? ಇನ್ನೂ ಟೈಮ್. ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ, ಏನಮ್ಮ, ಬಿಂಕ ಮಿಡಿಯದ್ರ ಬಂಕನಾಯಲ್ಲ ಅಂತ. ನಮಗೇನು ಇಲ್ಲ ಅಂತಂದ್ರೂ ಕೂಡ ಆ ಒಂದು ಸ್ವಾಭಿಮಾನ ಅಡ್ಡ ಬರ್ತದೆ. ಅದಕ್ಕೆ ಏನೂ ಇಲ್ಲಂದ್ರೂ ಎಲ್ಲರ ಥರ ಬಿಲ್ಡಪ್ ಕೊಡ್ತೀವಿ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಇವರು, ನಾನು ಹೇಳಿದೆ, ಇಲ್ಲ ಬ್ರದರ್ ಗೊತ್ತಿಲ್ಲ, ಒಂದು 2-3 ದಿನಕ್ಕೆ ಆಗತ್ತೆ ಅಂತ ಹೇಳಿ ಸುಮ್ಮನೆ ಹೇಳಿದೆ. ಇವರು ಕೂತ್ಕೊಂಡ್ರು, ಟೀ ಕುಡಿದ್ರು, ಪ್ರೇಯರ್ ಮಾಡಿದ್ರು, ಹೋದ್ರು ಕೆರೆ ಹತ್ರ. ಅರ್ಧ ಗಂಟೆ ಆದಮೇಲೆ ವಾಪಸ್ ಬಂದರು ನನ್ನ ಅಂಗಡಿ ಹತ್ರ. ಆಗ ಇದ್ದಿದ್ರು, ಪಲ್ಸರ್ ಗಾಡಿ ಇತ್ತು, ರೆಡ್ ಕಲರು. ಬಂದ್ಬಿಟ್ಟು, ಬ್ರದರ್ ಈ ಅಕ್ಕಿ ಮೂಟೆ ಅಲ್ಲಿ ಇಟ್ಕೊಳ್ಳಿ, ಅವ್ರದ್ದೆಲ್ಲ ಒಂದು ಸಲ ಆರ್ಡ್ರ್ ಮಾಡೋ ಥರ ಮಾತುಗಳಿರ್ತದೆ, ಈ ಅಕ್ಕಿ ಮೂಟೆ ಅಲ್ಲಿ ಇಡ್ರಿ ಅಂತ. ನನಗೆ ಡೌಟ್ ಆಯಿತು, ಏನಕ್ಕೆ ಅಂತ. ಇಲ್ಲ ನಮ್ಮ ಮನೆಗೆ ಕೊಡಬೇಕು, ಅಲ್ಲಿ ಇಟ್ಕೊಳ್ಳಿ. ನಾನು ತೆಗೆದು ಗೇಟ್ ಹತ್ರ ಇಟ್ಟೆ. ಸ್ವಲ್ಪ ಗಾಡಿ ಮುಂದಕ್ಕೆ ಹೋದಾಗೆ ಹೇಳ್ತಾರೆ, ಯೇಸು ನಿನಗೆ ಅಕ್ಕಿ ಕೊಡೋಕ್ಕೆ ಹೇಳಿದ್ರು. ಗಾಡ್ ವಿಲ್ ಪ್ರೊವೈಡ್ ಯು, ಬಟ್ ನೀನು ನಿಸ್ವಾರ್ಥವಾಗಿ, ಯಥಾರ್ಥವಾಗಿ ಯೇಸುವನ್ನು ನಂಬಿ ಬದುಕೊಳ್ಳಾಗಿದ್ದಾಗ ಮಾತ್ರವೇ ನಿನ್ನ ಮನದ ಆಸೆಯನ್ನು ಅವ್ರು ನೆರವೇರಿಸ್ತಾರೆ. ಮೋಶೆಗೆ ಹೇಳಿದ್ರು, ನಿನ್ನ ಮನದ ಆಸೆ ಅಂತ ನಾನು ಮಾಡ್ತೇನೆ. ಇಬ್ರಿಯ 4:13 ವಾಕ್ಯ ಹೇಳ್ತದೆ, ನಿನ್ನ ಹೃದಯದ ಆಸೆ ಆಕಾಂಕ್ಷೆಗಳನ್ನು ಅವರು ಗ್ರಹಿಸ್ತಾರೆ. ಏನು ಬೇಕು ಅಂತ ಗ್ರಹಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಬೇರೆ ಹಾಗೆ ಪೇತ್ರನನ್ನು ಯೇಸು ಹೇಳಿದ್ರು, ಇದೆಲ್ಲ ತೋರಿಸಿ, ಈ ವೈಭವ ಎಲ್ಲ ತೋರಿಸಿ ಹೇಳ್ತಾರೆ, ಅದೆಲ್ಲ ಬಿಟ್ಬಿಟ್ಟು ನನ್ನಿಂದ ಬಾ. ಪ್ರೈಸ್ ದಿ ಲಾರ್ಡ್. ಪೇತ್ರ ತನಗಿದ್ದ ಎಲ್ಲವನ್ನು, ಸರ್ವಸ್ವವನ್ನು ಬಿಟ್ಟು ಯೇಸುವಿನಿಂದ ಹೋದ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಮೊನ್ನೆ ಶುಭ ಸಂದೇಶ ನೋಡಿ, ತನ್ನನ್ನೇ ತಾನು ಪರಿತ್ಯಜಿಸದ ಹೊರತು ಯಾರು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರ. ನನಗಿಂತ ಹೆಚ್ಚಾಗಿ ತನ್ನ ಹೆಂಡತಿಯನ್ನೋ, ಮಕ್ಕಳನ್ನೋ, ತಂದೆಯನ್ನೋ, ತಾಯಿಯನ್ನೋ, ಅರ್ಥಾತ್ ನೋಡಿ, ಸಂಬಂಧಗಳನ್ನೇ ಪ್ರೀತಿಸುವವನು ಕೂಡ ನನ್ನವನಾಗಲ್ಲ ಅಂತ ಹೇಳಿದ ಮೇಲೆ, ಲೋಕವನ್ನು ಪ್ರೀತಿಸುವುದಾದರೆ ದೇವರು ನನ್ನವನಂತ ಹೇಳ್ತಾರಾ? ಯಾಕೋಬನ ಪತ್ರಿಕೆ ಓದಿ ನೋಡಿ, ಲೋಕದೊಡನೆ ಗೆಳೆತನವೆಂದರೆ ಯೇಸುನೊಂದಿಗೆ ಅಗೆತನ. ಯೇಸುನೊಂದಿಗೆ ಗೆಳೆತನ ಮಾಡುವಾಗ ಲೋಕದೊಂದಿಗೆ ಅಗೆತನ. ಹಲ್ಲೆಲೂಯಾ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಇವತ್ತು ನನ್ನ ಮತ್ತು ನಿನ್ನ ಬದುಕಿನಲ್ಲಿ, ನನ್ನ ಈ ಬದುಕಿನ ಓಟದಲ್ಲಿ ಏನನ್ನು ಏತಕ್ಕಾಗಿ ಓಡ್ತಾ ಇದ್ದೀವಿ, ಏನನ್ನು ಗಳಿಸ್ಕೊಳ್ತಾ ಇದ್ದೀವಿ, ಏನನ್ನು ಉಳಿಸ್ಕೊಳ್ತಾ ಇದ್ದೀವಿ, ಏನನ್ನು ಕಳೆದುಕೊಳ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಬದುಕಿನಲ್ಲಿ ದೇವರ ವಾಕ್ಯವನ್ನು ಆಲಿಸಬೇಕು, ವಿಶ್ವಾಸದಿಂದ ಕೇಳಿ, ವಾಕ್ಯವನ್ನು ಧ್ಯಾನ ಮಾಡಬೇಕು. ಕೇಳಿಸ್ಕೊಂಡ್ರೆ ಪ್ರಯೋಜನ ಇಲ್ಲ, ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ ವಚನ ನಿಮಗೇನು ಪ್ರೇರಣೆ ಕೊಡ್ತದೋ ಅದರ ಪ್ರಕಾರ ಬದುಕಬೇಕು. ಬರೀ ಕೇಳಿಬಿಟ್ಟು ಹೋದರೆ ಏನು ಪ್ರಯೋಜನ ಇಲ್ಲ. ನೋ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಇವತ್ತು ನಾನು ಆ ಫಾದರ್ಗೆ ಅದು ಹೇಳಿದೆ, ನನ್ನ ನಂಬಿಕೆ, ನನ್ನ ಭರವಸೆ ನನಗೆ ಯೇಸು. ಏನು ಹೇಳ್ಬೇಕಾದ್ರೆ ಕೇಳ್ತಾ ಇಲ್ಲ, ಒಂದು ಅರ್ಧ ಗಂಟೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ಅವರು ಪರಿಪೂರ್ಣವಾಗಿ ನೋಡಿದ್ರು. ಕೋಲಾರ ಡೀನರಲ್ಲಿ 8 ಪ್ಯಾರಿಷಲ್ಲಿ, ಇಡೀ ಡೀನರಿಯಲ್ಲಿ ಪ್ಯಾರಿಷಲ್ಲಿ ₹1 ದುಡ್ಡು ತಗೊಳ್ಳದೆ ಮನೆಗಳನ್ನು ಸಂಧಿಸಿ, ಧ್ಯಾನಕೂಟಗಳನ್ನು ನಡೆಸಿ, ಕಡೆಯದಾಗಿ ಪಂಚಶತಮದ ಹಬ್ಬವನ್ನು ಚಿಂತಾಮಣಿಯಲ್ಲಿ ನಾವು ಆಚರಿಸಿದ್ವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದಕ್ಕಾಗಿ ಎಲ್ಲ ಖರ್ಚು ವೆಚ್ಚಗಳಿಗಾಗಿ ನಾನು ಯಾವ ಮನುಷ್ಯನ ಕಾಸು ಕೇಳಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಯೇಸುವೇ ಸ್ತೋತ್ರ. ಆ ಗುರುಗಳ ಹತ್ರ ₹1 ತಗೊಂಡಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಹೌ ಕ್ಯಾನ್ ಯು ಮ್ಯಾನೇಜ್? ಇಷ್ಟೆಲ್ಲ ಓಡ್ತಾ ಇದೆಯಲ್ಲ, ಇಷ್ಟೆಲ್ಲ ಓಡ್ತಿಯಲ್ಲ, ಎಲ್ಲಿಂದ ನನಗೆ ಒತ್ತಾಸೆ ಎಲ್ಲಿಂದ? ಕೀರ್ತನೆ 121, ಭೂಮಿ ಆಕಾಶಗಳನ್ನು ಸೃಜಿಸಿದ ನನ್ನ ಯೇಸುವಿನಿಂದ. ಇವತ್ತು ಅದೇ ಗೆನೆಸರೆತೆಂಬ ತೀರದಲ್ಲಿ, ಇದು ಗೆನೆಸರೆತೆಂಬ ತೀರ, ಈಗ ಗೆನೆಸರೆತೆಂಬ ತೀರದಲ್ಲಿ ನೀವಿದ್ದೀರಾ. ಯೇಸು ಕೂಡ ಇದ್ದಾರೆ. ಯೇಸು ನಿಮ್ಮನ್ನು ನೋಡ್ತಾ ಇದ್ದಾರೆ. ಯೇಸು ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅವರ ಮಾತುಗಳನ್ನು ನೀವು ಗ್ರಹಿಸ್ಕೊಳ್ತಾ ಇದ್ದೀರಾ? ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಆ ವಾಕ್ಯಗಳು ನಿಮ್ಮಲ್ಲಿ ಮಾಂಸವಾಗ್ತಾ ಇದೆಯಾ? ಆ ವಾಕ್ಯಗಳು ನಿಮ್ಮಲ್ಲಿ ಜೀವವಾಗ್ತಾ ಇದೆಯಾ? ಆಗ ಅದ್ಭುತವನ್ನು ಕಾಣ್ತೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಪೇತ್ರ ತನಗಿದ್ದೆಲ್ಲವನ್ನು ಬಿಟ್ಟು ಯೇಸುವಿನಿಂದ ಹೋದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಫಿಲಿಪ್ಪರಿಗೆ ಬರೆದ ಪತ್ರಿಕೆ, ಯಾಕೆ ಆ ರೀತಿ ಅದು ಹೋದ? ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ. ನಿಶ್ಚಯವಾಗಿ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಪರಿಗಣಿಸುತ್ತೇನೆ. ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ತೊರೆದು ಬಿಟ್ಟಿದ್ದೇನೆ. ಎಲ್ಲವನ್ನು ಏನೇಳಿ ಕಸವೆಂದು ಪರಿಗಣಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಮೊದಲು ನೀನು ಯೇಸುವನ್ನು ಹುಡುಕು, ಅವರ ಸಂಬಂಧದಲ್ಲಿ ಇರು, ಅದಾದಮೇಲೆ ನಿನಗೆ ಏನು ಬೇಕೋ ಅವ್ರು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಾವು ಉಲ್ಟಾ, ಯಾಕೆ ನಮ್ಮ ಜೀವನದಲ್ಲಿ ನಿರಾಸೆ, ಯಾಕೆ ಜಿಗುಪ್ಸೆ, ಯಾಕೆ ಬೇಸರ, ಯಾಕೆ ಎಷ್ಟು ದುಡಿದ್ರೂ ನಮ್ಮ ದುಡಿಮೆಗೆ ಸರಿಯಾದ ಒಂದು ಸಂಭಾವನೆ ಸಿಗ್ತಾ ಇಲ್ಲ? ಯಾಕೆ ನಮ್ಮ ನಾವು ದುಡಿದಂಥ ದುಡಿಮೆ ನಮ್ಮ ಕೈಯಲ್ಲಿ ಉಳಿತಾ ಇಲ್ಲ? ನಾವು ಮಾಡ್ತಾರೆ ಪ್ರಾರ್ಥನೆಗಳಿಗೆ ಏನು ಪ್ರತಿಫಲ ಯಾಕೆ ಸಿಗ್ತಾ ಇಲ್ಲ? ಪ್ರಾರ್ಥನೆ ಮಾಡಿ ಮೈಕೇನೋ ಬರ್ತಾ ಇದೆ ಬಿಟ್ಟರೆ ಏನು ಅಭಿಷೇಕ ಇಲ್ಲ, ಆಶೀರ್ವಾದವಿಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಬರ್ತದೆ? ಯಾವಾಗ ನೀನು ಲೌಕಿಕವಾದ ರೀತಿಯಲ್ಲಿ ಬದುಕ್ತೀಯೋ, ಮನುಷ್ಯನನ್ನು ಮೆಚ್ಚಿಸ್ಕೊಂಡೇ ನೀನು ಜೀವಿಸ್ತೀಯೋ, ಆಗ ನಿನ್ನ ಯೇಸು ಕ್ರಿಸ್ತರನ್ನು ಏನು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಯೇಸು ಹೇಳ್ತಾರೆ, ನೀನೇನು ಮಾಡಿದ್ರು ಕೂಡ ರಹಸ್ಯವಾಗಿ ಮಾಡು, ಜನರು ನೋಡಲೆಂದು ಮಾಡಬೇಡ. ಅದಕ್ಕೆ ಯೇಸು ಹೇಳ್ತಾರೆ, ಬೀದಿಯ ಚೌಕಗಳಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ಜನ ನೋಡಲಿ ಅಂತ. ಹಾಗಾಗಿ ಅವನಿಗೆ ಬರಬೇಕಾಗಿದ್ದ ಸಂಭಾವನೆ ಪೂರ್ತಿಯಾಗಿ ಬಂದಿದೆ. ಹಾಗಾಗಿ ನಿನ್ನ ಕೊಠಡಿಗೆ ಹೋಗು. ಪ್ರೈಸ್ ದಿ ಲಾರ್ಡ್. ಎಲ್ಲಿ? ನಿನ್ನ ಅಂತರಂಗದಲ್ಲಿರುವ ಆ ದೇವರಲ್ಲಿ ಪ್ರಾರ್ಥನೆ ಮಾಡು. ಪ್ರೈಸ್ ದಿ ಲಾರ್ಡ್. ಏಕಾಂತತೆ, ದಟ್ಸ್ ಮೀನ್ಸ್ ಏಕಾಂತತೆ. ನಾನು ನನ್ನ ಯೇಸು ಮಾತ್ರ. ಇಲ್ಲಿ ಯಾವ ಗಂಡ, ಯಾವ ಹೆಂಡತಿ, ಯಾವ ಮಕ್ಕಳು ಯಾರಿಲ್ಲ. ನಾನು ನನ್ನ ಯೇಸು. ಇದು ವೈಯಕ್ತಿಕ ಪ್ರಾರ್ಥನೆ ನಾನು ಹೇಳ್ತಾ ಇರೋದು. ಕುಟುಂಬ ಪ್ರಾರ್ಥನೆ, ಸಭಾ ಪ್ರಾರ್ಥನೆ, ಮಧ್ಯಸ್ಥಿಕೆ ಪ್ರಾರ್ಥನೆ, ವೈಯಕ್ತಿಕವಾದ ಒಂದು ಸಂಬಂಧ ಇಟ್ಕೊಳ್ಬೇಕು. ದ ಪರ್ಸನಲ್ ರಿಲೇಷನ್ಶಿಪ್, ನಾನು ನನ್ನ ಯೇಸು. ಅದನ್ನು ಬೆಳೆಸ್ಕೊಳ್ಳುವಾಗ ಮಾತ್ರ ಪ್ರಿಯರೇ ನಮಗೇನಾಗ್ತದೆ ಅಂತಂದರೆ ಆ ಸಂತೃಪ್ತಿ ಸಿಗ್ತದೆ. ಪೌಲ ಹೇಳ್ತಾನಲ್ಲ, ಕಷ್ಟದಲ್ಲಿದ್ದರು, ದುಃಖದಲ್ಲಿದ್ದರು, ನೋವಿನಲ್ಲಿದ್ದರು, ನಗ್ನತೆಯಲ್ಲಿದ್ದರು, ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ನಾನೇನಾಗಿದ್ದೀನಿ? ಸಂತೋಷವಾಗಿರೋದನ್ನು ಕಲ್ತಿದ್ದೀನಿ. ಎಲ್ಲಿ ಕಲ್ತಿದ್ದೀನಿ? ನನ್ನ ಯೇಸುವಿನಿಂದ. ಪ್ರೈಸ್ ದಿ ಲಾರ್ಡ್. 2 ಕೈಗಳನ್ನು ಜೋಡಿಸೋಣ. 1 ನಿಮಿಷ ನಮ್ಮನ್ನೇ ಯೇಸುವಿಗೆ ಸಂಪೂರ್ಣವಾಗಿ ಸಮರ್ಪಿಸೋಣ. ಹಾಲೆಲೂಯಾ. ತಂದೆಯಾದ ದೇವರೇ, ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ಹಬ್ಬ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಬರಿದಾದ ಬದುಕಿನಲ್ಲಿ ಬಾ ಯೇಸುವೆ, ಇದೋ ನಿನ್ನ ಆ ದೈವ ಸಾನ್ನಿಧ್ಯವನ್ನು ನಾನು ಕಂಡುಕೊಳ್ಳುವಂತೆ, ಅರಿತುಕೊಳ್ಳುವಂತೆ ಯೇಸುವೆ, ನಿನ್ನ ದೈವಿಕತೆಯನ್ನು, ನಿನ್ನ ದೈವಿಕ ಸತ್ಯಗಳನ್ನು, ವಚನದಲ್ಲಿರುವ ದೈವಿಕ ಸತ್ಯಗಳನ್ನು ಅರಿತು ಜೀವಿಸಲು ಕೃಪೆ ನೀಡು ಯೇಸುವೆ. ಪ್ರೇಷಿತರ ಕಾರ್ಯಕಲಾಪ 13ನೇ ಅಧ್ಯಾಯದಲ್ಲಿ ನೀವು ಹೇಳಿದ್ರಿ, ಪೌಲ ಮತ್ತು ಬರ್ನಾಬರಿಗೆ ನಿನ್ನನ್ನು ಯಾವ ಉದ್ದೇಶಕ್ಕಾಗಿ ಕರೆಯಲಾಗಿದೆಯೋ ಆ ಕಾರ್ಯಕ್ಕಾಗಿ ನಿನ್ನನ್ನು ಮೀಸಲಾಗಿ. ಈಗ ಲೋಕದಲ್ಲಿ ಬದುಕಿದ ನೀನು, ಲೋಕದ ಹಿಂದೆ ಓಡಿದ ನೀನು, ಏನು ಕೂಡಿಸಿಕೊಳ್ಳಲಿಕ್ಕೆ ಆಗದೆ ನಿರುತ್ಸಾಹದಿಂದ ಜೀವನ ಬೇಸರವಾಗಿದ್ದಂತೆ ಹೇಳಿದಂಥ ನಿನ್ನನ್ನು ದೇವರು ಕರೆದು ನಿನ್ನ ಜೀವನಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನನ್ನು ದೇವರು ಕರೆಗೆ ಯೋಗ್ಯವಾದ ರೀತಿಯಲ್ಲಿ ನಿನ್ನನ್ನು ಸಮರ್ಪಿಸಿ ಜೀವಿಸು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.